ನಾನು ಹೇಳೋದಲ್ಲ, ಆರ್ ಅಶೋಕ್ ವಿರೋಧ ಪಕ್ಷದ ನಾಯಕರೇ ಸದನದಲ್ಲಿ ಹೇಳಿದರು, ನಮಗೆ 2013ರಿಂದ 18ರ ಸಿದ್ದರಾಮಯ್ಯ ಬೇಕು, ಈಗಿನ ಸಿದ್ದರಾಮಯ್ಯ ನಮಗೆ ಭಾಳ ಮಂಕಾದವ್ರ ಕಾಣ್ತಾ ಇದ್ರಿ, ನೀವು ಅಡ್ಮಿನಿಸ್ಟ್ರೇಷನ್ ಮೇಲೆ ಕಂಟ್ರೋಲ್ ಇಲ್ಲ ಅಂತ ವಿರೋಧ ಪಕ್ಷದ ನಾಯಕ ಅವರು 13-18ರಲ್ಲಿ ನಿಮ್ಮದು ಸರ್ಕಾರ ಚೆನ್ನಾಗಿದೆ ಅಂತ ಹೇಳಿರಲಿಲ್ಲ. ಈಗ ಅವರು ಹೇಳ್ತಾ ಇದ್ದಾರೆ 13ರಿಂದ 18ರವರೆಗಿನ ಮೊದಲ ಸರ್ಕಾರ ಭಾಳ ಸುಗಮವಾಗಿ ನಿರ್ವಿಘ್ನವಾಗಿ ನಡೀತದೆ. ನೋ, ನಾನು ಅದನ್ನು ಒಪ್ಪೋದಿಲ್ಲ. ನೀವು DK ರವಿ ಸುಸೈಡ್ ಪ್ರಕರಣದಿಂದ ತಗೊಳ್ಳಿ ನೀವು, ಆಯಿತಾ. ಆಮೇಲೆ ಒಂದು ಪೊಲೀಸ್ ಆಫೀಸರ್ ಗಣಪತಿ ಸುಸೈಡ್ ಕೇಸನ್ನು ನೀವು ತಗೊಳ್ಳಿ. ಮೊದಲ 3-4 ತಿಂಗಳು DK ಶಿವಕುಮಾರ್ ಮತ್ತು ರೋಷನ್ ಬೇಗ್ ಅವರನ್ನು ಕ್ಯಾಬಿನೆಟ್ಗೆ ತಗೊಂಡಿಲ್ಲ, ಆಗಲೂ ಒತ್ತಡ ಇತ್ತು. ನೀವು ಆ ಕಾಲದ, ನಾನೀಗ ಅಲ್ಲಿ ಮಾಧ್ಯಮ ಸಲಹೆಗಾರನಾಗಿದ್ದೇವಲ್ಲ, ನನಗೆ ದಿನ ನಾನು ಫೇಸ್ ಮಾಡಿದ ಪ್ರೆಷರ್ ನನಗೆ ಗೊತ್ತಿದೆ, ಆಯಿತಾ. ನೀವು 2003 ವರ್ಷದ ನಂತರ ಕ್ಯಾಬಿನೆಟ್ ರಿಷಫಲ್ ಮಾಡಿ 14 ಮಂದಿಯನ್ನು ತೆಗೆದು, ಒಬ್ಬರಿಬ್ಬರಲ್ಲ, ಅತಿರಥ ಮಾರತರನ್ನು ದೇಶಪಾಂಡೆ ಅವರಿಂದ ಹಿಡಿದು, ತಂಗಡಿಗಿಯಿಂದ ಹಿಡಿದು, ದಿನೇಶ್ ಗುಂಡೂರಾವ್ ಹಿಡಿದು, ಶ್ರೀನಿವಾಸ, ಆಯ್ತಾ. ಅದರ ಪರಿಣಾಮ ಅವರಿಗೆ ಮುಂದಿನ 3 ವರ್ಷ ಆಯಿತು. ಅದರ ನಂತರ ದಲಿತ CM ಮಾಡಬೇಕೆನ್ನೋದು ಒಂದು ಬಹಳ ದೊಡ್ಡ ಚರ್ಚೆ ಆಯಿತು. ಪರಮೇಶ್ವರನ್ ಇವರು ಅದಕ್ಕಾಗಿ ಕೊರಟಗೆರೆಯಲ್ಲಿ ಸೋಲಿಸಿದ್ದಾರೆ. ದಲಿತ ಸಂಘರ್ಷ ಸಮಿತಿಗಳು ಪ್ರತಿ ವಾರದಲ್ಲಿ 2 ದಿನ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾ ಇತ್ತು, ದಲಿತ CM ಅನ್ನು ಮಾಡಬೇಕು ಅಂತ. ಸೊ ಆ ಕಾಲ ಬಹಳ ಸುಗಮವಾಗಿತ್ತು ಅಂತ ನಾನು ಹೇಳೋದಿಲ್ಲ. ಈ ಉದಾಹರಣೆಗೆ ಮೂಢನಂಬಿಕೆ ನಿಷೇಧ ಕಾಯ್ದೆ, ನೀವು ಆ ಕಾಲದ ಪತ್ರಿಕೆಗಳನ್ನು ತೆಗೆದು ನೋಡಿ, ಪ್ರತಿ ದಿನ ನೆಗೆಟಿವ್ ರಿಪೋರ್ಟ್ಗಳೇ ಬರ್ತಾ ಇದ್ದು. ನನಗೆ ಯಾಕಂದರೆ ಆ ಒತ್ತಡವನ್ನು ನಾನು ಅನುಭವಿಸಿದ ಕಾರಣಕ್ಕಾಗಿ ಅದನ್ನು ಹೇಳ್ತಾ ಇದ್ದೇನೆ. ಮೊದಲ 2-3 ತಿಂಗಳಲ್ಲಿ ಸಂತೋಷ್ ಲಾಡ್ ಮೇಲೆ ಮೈನಿಂಗ್ ಇದು ಬಂತು, ಅವರು ರಾಜೀನಾಮೆ ಕೊಡಬೇಕಾಯ್ತು. ಸಿದ್ದರಾಮಯ್ಯ ಈ ಎಲ್ಲ ಒತ್ತಡಗಳನ್ನು ಮೆಟ್ಟಿ ನಿಂತು ಜಾತಿ ಜನಗಣತಿ ವರದಿಯನ್ನು ಜಾರಿ ಮಾಡಿದ್ರೆ ಹೀರೋ ಆಗ್ತಾರೆ ಅಂತ ಆಗ ಇತಿಹಾಸ ಸ್ಮರಿಸುತ್ತೆ. ಒಂದೊಮ್ಮೆ ಮಾಡದೇ ಇದ್ದರೆ ಖಳನಾಯಕ ಆಗ್ತಾರೆ ಅಂತ ಅದನ್ನು ರಿಪೀಟ್ ಮಾಡ್ತಿದ್ದೀನಿ. ನಮಸ್ಕಾರ ವಾರ್ತಾಭಾರತೀಯ ವೀಕ್ಷಕರಿಗೆ ಈ ವಿಶೇಷ ಸಂದರ್ಶನಕ್ಕೆ ಸ್ವಾಗತ. ಇವತ್ತಿನ ಚರ್ಚಾ ವಿಷಯ, ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು 2.5 ವರ್ಷ ಆಗಿದೆ. ಈ 2.5 ವರ್ಷದಲ್ಲಿ ಮುಖ್ಯವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಪಾತ್ರ ಏನು, ಅದನ್ನು ಯಾವ ರೀತಿ ನೋಡಬೇಕಪ್ಪ ಅಂದರೆ, ಹಿಂದೆ 2013ರಿಂದ 18ರವರೆಗೆ ಮುಖ್ಯಮಂತ್ರಿ ಆಗಿದ್ರಲ್ಲ ಸಿದ್ದರಾಮಯ್ಯವರು, ಆಗಿನ ಸಿದ್ದರಾಮಯ್ಯಗೂ ಈಗಿನ ಸಿದ್ದರಾಮಯ್ಯವ್ರಿಗೂ ಹೋಲಿಕೆ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಿದ್ದೀನಿ. ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಹಿರಿಯ ಪತ್ರಕರ್ತರು ಮತ್ತು ಆಗ ಸಿದ್ದರಾಮಯ್ಯ ಅವರಿಗೆ ಮಾಧ್ಯಮ ಸಲಹೆಗಾರರು ಆಗಿದ್ದಂತಹ ದಿನೇಶ್ ಅಮೀನ್ಮಟ್ಟು ಜೊತೆಗಿದ್ದಾರೆ. ಅವ್ರ ಜೊತೆ ಮಾತಾಡ್ತೀನಿ. ಅದಕ್ಕೂ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ, ನೀವು ಇನ್ನೂ ವಾರ್ತಾಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಎಲ್ಲ ವಾರ್ತಾಭಾರತೀಯ ಪ್ಲಾಟ್ಫಾರ್ಮ್ಗಳನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಶೇರ್ ಮಾಡಿ. ನಾನು ಧರಣೀಶ್ ಪುಕ್ಕಂಕೆರೆ. ಈಗ ದಿನೇಶ್ ಅಮೀನ್ಮಟ್ಟು ಅವರ ಮಾತುಕತೆಯನ್ನು ಶುರು ಮಾಡ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಈ 2.5 ವರ್ಷ ಆಗ್ತಾ ಇದೆ ಸರ್ಕಾರ ಬಂದು, ಹಾಗಾಗಿ ಇವತ್ತಿನಿಂದ ಸರಣಿ ವಾರ್ತಾಭಾರತಿಯಲ್ಲಿ ಏನಂದರೆ, ಈ ಸರ್ಕಾರ 2.5 ವರ್ಷದಲ್ಲಿ ಏನು ಮಾಡಿದೆ ಅಂತ. ಅದರಲ್ಲಿ ಮೊದಲ ಟಾಪಿಕ್ಕು ಮುಖ್ಯಮಂತ್ರಿಯವರ ಕಾರ್ಯವೈಖರಿ ಬಗ್ಗೆ. ಅದನ್ನು ಹಿಂದಿನ ಅವರ ಸರ್ಕಾರದ ಅವಧಿಗೆ ಹೋಲಿಸಿ ನೋಡೋದು. ನೀವು ಅವಾಗ ಅವರ ಮಾಧ್ಯಮ ಸಲಹೆಗಾರರಾಗಿದ್ರಿ, ಅಂದರೆ ಭಾಳ ಹತ್ತಿರದಲ್ಲಿದ್ದಿರಿ. ಸೊ ಆಗ ಹೇಗಿತ್ತು, ಈಗ ಹೇಗಿದೆ ಸಿದ್ದರಾಮಯ್ಯವರ ಸರ್ಕಾರ ಅಥವಾ ಅವರ ಕಾರ್ಯವೈಖರಿ? ನನಗೇನು ವೈಯಕ್ತಿಕವಾಗಿ ನೋಡಿದರೆ ಭಾಳ ವ್ಯತ್ಯಾಸ ಏನು ಕಾಣೋದಿಲ್ಲ. ಅಂದರೆ ಬಹುಶಃ ಅವರು 2013ರಲ್ಲಿ ಮುಖ್ಯಮಂತ್ರಿ ಆದಾಗ 66 ವರ್ಷ ಇರಬೇಕು ಅವರಿಗೆ. ಈಗ 78 ವರ್ಷದಲ್ಲಿ ಇದೆ. 76ನೇ ವರ್ಷದಲ್ಲಿ ಆದರು. 78ನೇ ವರ್ಷಕ್ಕೆ ರನ್ನಿಂಗ್ ಅವ್ರದ್ದು. ವಯಸ್ಸು ಸ್ವಲ್ಪ ಅವರ ಮೇಲೆ ಪರಿಣಾಮ ಆಗಿರೋದು ಗೊತ್ತಾಗುತ್ತೆ, ಒಂದು ದೈಹಿಕವಾಗಿ ಗೊತ್ತಾಗ್ತದೆ. ಆದರೆ ಮಾನಸಿಕವಾಗಿ ನೋಡಿದರೆ ಅವರು ಈಗಲೂ ಅಲರ್ಟ್ ಆಗಿದ್ದಾರೆ ಅಂತ ಅನಿಸುತ್ತೆ ನನಗೆ. ಸಿದ್ದರಾಮಯ್ಯನವರದ್ದು ಅವರ ಒಬ್ಬ ರಾಜಕೀಯ ನಾಯಕನಾಗಿ ಅವರು ನೋಡೋದಿದ್ರೆ, ಅವರ ವೈಶಿಷ್ಟ್ಯ ಏನಂದರೆ, ಸಾಮಾನ್ಯವಾಗಿ ಮಾಸ್ ಲೀಡರ್ಗಳು ಒಳ್ಳೆ ಅಡ್ಮಿನಿಸ್ಟ್ರೇಟರ್ಗಳು ಆಗಿರೋದಿಲ್ಲ ಅಂತ ಒಂದಿದೆ. ಒಳ್ಳೆ ಅಡ್ಮಿನಿಸ್ಟ್ರೇಟರ್ಗಳು ಮಾಸ್ ಲೀಡರ್ಗಳಾಗಿರೋದಿಲ್ಲ ಅಂತ. ಉದಾಹರಣೆಗೆ ಮನಮೋಹನ್ ಸಿಂಗ್ ಒಳ್ಳೆ ಅಡ್ಮಿನಿಸ್ಟ್ರೇಟರ್, ಬಟ್ ಈಸ್ ನಾಟ್ ಎ ಮಾಸ್ ಲೀಡರ್. ಕರ್ನಾಟಕದಲ್ಲಿ ಯಡಿಯೂರಪ್ಪ, ಬಂಗಾರಪ್ಪ, ನೀವು ಮಾಸ್ ಲೀಡರ್ ಸೇರಿಸಿದರೆ ಅವರು ಭಾಳ ಏಬಲ್ ಅಡ್ಮಿನಿಸ್ಟ್ರೇಟರ್ ಅಂತ ಹೇಳಲಿಕ್ಕಾಗೋದಿಲ್ಲ. ಅವರು ದೇವೇಗೌಡರು 2 ಕ್ಯಾಟಗರಿಯಲ್ಲಿ ಇರ್ತಾರೆ. ಸೊ ಅವರ ಶಿಷ್ಯರಂತ ಇವರನ್ನು ಹೇಳಿದರೆ ಆ ಕ್ವಾಲಿಟಿ ಇವರಿಗೆ ಬಂದಿದೆ. ನಾನು ತಮಾಷೆಗೆ ಹೇಳಿದರೆ ಅವರ ಮಕ್ಕಳಿಗೆ ಇಬ್ಬರಿಗೂ ಹೋಗಿಲ್ಲ ಅದು.
ಸ್ವಲ್ಪ ಮಟ್ಟಿಗೆ ನಾನು ಹೇಳ್ತೇನೆ, ಕುಮಾರಸ್ವಾಮಿ ಹತ್ರ ಒಬ್ಬ ಮಾಸ್ ಲೀಡರ್ ಸ್ವಲ್ಪ ಇದ್ದಾರೆ, ರೇವಣ್ಣನ ಹತ್ರ ಸ್ವಲ್ಪ ಅಡ್ಮಿನಿಸ್ಟ್ರೇಟಿವ್ ಇದ್ದಾರೆ. ಅದು ಎರಡು ಒಬ್ಬರಲ್ಲಿ ಬಂದಿದ್ರೆ ಏನಾಗ್ತಿತ್ತೋ ಗೊತ್ತಿಲ್ಲ ಕರ್ನಾಟಕ ರಾಜ್ಯಕ್ಕೆ, ಅದು ಬೇರೆ. ಬಟ್ ಸಿದ್ದರಾಮಯ್ಯನವರಿಗೆ ಅದೊಂದು ವಿಶಿಷ್ಟವಾದದ್ದು. ಅದು ಅಂದರೆ ಅವರು ಅಧಿಕಾರಿಗಳ ಸಭೆಯಲ್ಲಿ ಎಷ್ಟು ತನ್ಮಯತೆಯಿಂದ ಭಾಗವಹಿಸ್ತಾರೋ ಮತ್ತು ಎಷ್ಟು ಸೀರಿಯಸ್ ಆಗಿ ಇನ್ವಾಲ್ವ್ ಆಗ್ತಾರೋ ಅದೇ ರೀತಿ ಅವರು ಪಬ್ಲಿಕ್ ಮೀಟಿಂಗ್ಗಳಲ್ಲಿ ಮಾತಾಡ್ತಾರೆ. ಸೊ ಮಾಸ್ ಲೀಡರ್ ಅವರ ಸ್ಟ್ರೆಂತೇ ಅದು ನನ್ನ ಪ್ರಕಾರ. ಈಸ್ ಎ ಮಾಸ್ ಲೀಡರ್, ಎಟ್ ದಿ ಸೇಮ್ ಟೈಮ್ ಈಸ್ ಎ ವೆರಿ ಗುಡ್ ಅಡ್ಮಿನಿಸ್ಟ್ರೇಟರ್. ಅವರ ಆಸಕ್ತಿ ಇರುತ್ತೆ. ಒಂದು ಬಜೆಟ್, ನಾನು ಅವರ ಬಜೆಟ್ಗಳ ಅವರು 6 ಬಜೆಟ್ ಅವರ ಕಾಲದಲ್ಲಿ ಆಯ್ತಲ್ಲ, ನಾನು ಹೆಚ್ಚು ಕಡಿಮೆ ಆ ಎಲ್ಲ ಬಜೆಟ್ಗಳಲ್ಲಿ ಆ ಮೀಟಿಂಗ್ನಲ್ಲಿ ಒಬ್ಬ ವೀಕ್ಷಕನಾಗಿ ಕೂತಿದ್ದೆ. ನನ್ನ ಹೆಚ್ಚು ರೋಲ್ ಇಲ್ಲದಿದ್ದರೂ ಕೂತಿದ್ದೆ ನಾನು. ಸೊ ಆಫೀಸರ್ಸ್ಗಳೇ ಹೇಳ್ತಾ ಇದ್ರು ಹಿಂದಿನ ಮುಖ್ಯಮಂತ್ರಿಗಳು ಹೇಗೆ ಬಜೆಟ್ ಮಾಡ್ತಾ ಇದ್ರು ಅಂತ. ಅಂದರೆ ಯಡಿಯೂರಪ್ಪ ಅವರೆಲ್ಲ ಇರುವಾಗ ಎಲ್ಲ ಬಜೆಟ್, ಹಿಂದಿನ ಬಜೆಟ್ ನೋಡೋದು, ಎಲ್ಲದಕ್ಕೊಂದು 10% 20% ಜಾಸ್ತಿ ಮಾಡಿ ಒಂದು ಒಳ್ಳೆಯ 4-5 ಪ್ರೋಗ್ರಾಮ್ಗಳನ್ನ ಆ್ಯಡ್ ಮಾಡಿದರೆ ಬಜೆಟ್ ಮುಗಿಯುತ್ತೆ ಅಂತ. ಇವರು ಹಂಗಲ್ಲ, ಪ್ರತಿಯೊಂದು ಇಲಾಖೆಯನ್ನು ತೋರವಾಗಿ ಅಲ್ಲಿ ಮೊದಲೆಲ್ಲ ಕರೆದು ಅವರ ಪ್ರಪೋಸಲ್ ತಗೊಂಡು ಆಮೇಲೆ ಅದನ್ನು ವಿಮರ್ಶೆ ಮಾಡಿ ಎಲ್ಲ ಮಾಡ್ತಾಯಿದ್ರು. 1 ತಿಂಗಳು ನಡೆದದ್ದು ಇದೆ ಒಂದೊಂದು ಬಜೆಟ್ ಮೀಟಿಂಗ್. ಸೊ ಹೊರಗಿನವರಿಗೆ ಅವರ ಪಬ್ಲಿಕ್ ಇಮೇಜ್ ಮಾತ್ರ ಗೊತ್ತಿರುತ್ತೆ ಹೆಚ್ಚು. ನೀವು ಯಾರಾದರೂ ಆಫೀಸರ್ಸ್ ಹತ್ರ ಕೇಳಿರುತ್ತೆ, ಈಸ್ ವೆರಿ ಸೀರಿಯಸ್. ಅವರು ಒಂದು DC-ಗಳ ಮೀಟಿಂಗ್ ಕರೆಯೋದು ಅಂದರೆ DC-ಗಳೆಲ್ಲ ನಡುತ್ತಾ ಇದ್ರು. ಅವ್ರಿಗೆ ಗೊತ್ತಿದೆ, ಅವರು 4-5 DC-ಗಳನ್ನು ಅವರು ಏನಾದರೂ ನೆಗೆಟಿವ್ ರಿಪೋರ್ಟ್ ಇದನ್ನು ಇಟ್ಕೊಂಡು 1-2 DC-ಗರಿಗೆ ಫೈರ್ ಮಾಡಿದರೆ ಉಳಿದವರೆಲ್ಲ ನಡಗ್ಬಿಡ್ತಾರೆ. ಅದು ಅವ್ರ ಸ್ಟ್ರಾಟಜಿ. ಅದು ಸಿಕ್ಕಾಪಟ್ಟೆ ಜೋರಾಗಿ ಮಾಡ್ತಾರೆ. ಮಾಡಿದ ಕೂಡಲೇ ಉಳಿದವರೆಲ್ಲ ಗಡಗಡೆ ನಡಗ್ಬಿಡ್ತಾರೆ. ಸೊ ಅದು ಇದೆ ಅವ್ರ ಹತ್ರ. ಅಂದರೆ ದೇವರಾಜ್ ಅರಸು ಹೇಳ್ತಾ ಇದ್ರಂತೆ, ಒಮ್ಮೆ ವಿಶ್ವನಾಥನ್ ಹತ್ರ ಹೇಳ್ತಾ ಇದ್ರು, ನೀನು ಒಳ್ಳೆ ಪೊಲಿಟಿಷಿಯನ್ ಆಗ್ಬೇಕಾದ್ರೆ ನೀನು ಫೈಲ್ ರೀಡ್ ಮಾಡ್ಲಿಕ್ಕೆ ಕಲಿಬೇಕು ಅಂತ. ಹೌದು, ಇದನ್ನ ನನಗೂ ಹೇಳಿದ. ಫೈಲ್ ರೀಡ್ ಮಾಡ್ಬೇಕಂತ. ಸಿದ್ದರಾಮಯ್ಯ ಅಂತವ್ರನ್ನ ಯಾಮಾರಿಸ್ಲಿಕ್ಕೆ ಆಗುದಿಲ್ಲ. ಅವರು ಯಾವಾಗ ಅವರಿಗೆ ಫೈಲ್ ರೀಡ್, ಈ ಕ್ಯಾನ್ ರೀಡ್ ದಿ ಫೈಲ್. ಸಾಮಾನ್ಯವಾಗಿ ನೀವು ಆಫೀಸರ್ಸ್ಗಳು ಫೈಲ್ಗಳು ತಂದ್ರೆ ಅದನ್ನೆಲ್ಲ ಬಿಡಿಸಿ ನೋಡೋದಿಲ್ಲ, ಕೊನೆ ಪುಟ್ಟಿಗೆ ತೆಗೆದು ಸೈನ್ ಆಗ್ತಾ ಇರ್ತಾರೆ. ಅದು ವಿಶ್ವಾಸ ಅದು. ಆದರೆ ಯಾವಾಗಲೂ ಡೌಟ್ ಬಂದರೆ ಅವ್ರು ಫೈಲ್ ರೀಡ್ ಮಾಡ್ತಾರೆ. ಫೈಲ್ ರೀಡ್ ಮಾಡಿದರೆ ಈ ಅಧಿಕಾರಿಗಳು ಏನು ಕರಾಮತ್ತು ಮಾಡಿದರೆ ಅಂತ ಗೊತ್ತಾಗ್ಬಿಡುತ್ತೆ. ಸೊ ಸಿದ್ದರಾಮಯ್ಯನವ್ರ ಹತ್ರ ಅದು ಇದೆ. ಸೊ ಅವರ ಸ್ಟ್ರೆಂತ್ ಅದು. ಅದರಿಂದ ಅಡ್ಮಿನಿಸ್ಟ್ರೇಷನ್ ಮೇಲೆ ಅವರಿಗೊಂದು ಕಂಟ್ರೋಲ್ ಯಾವಾಗಲೂ ಇತ್ತು. ಸೊ ಅದು ಒಂದು ಅವರ ಸ್ಟ್ರೆಂತ್. 13 to 18 ನಾನು ಕಂಡದ್ದು. ಈಗ ನನಗೆ ಗೊತ್ತಿಲ್ಲ ಏನು ನಡೀತಾ ಇದೆ ಅಂತ, ಅದರಿಂದ ಈಗಿನದಕ್ಕೆ ನಾನು ವಿಮರ್ಶೆ ಮಾಡಲಿಕ್ಕೆ ಹೋಗೋದಿಲ್ಲ. ಆ ಕಾರಣ ಅಲ್ಲ, ಆದರೆ ಈಗ ಒಂದು ನಿಮಿಷ, ಆಗ ನೀವು ಒಬ್ಬ ಮಾಧ್ಯಮ ಸಲಹೆಗಾರರಾಗಿದ್ರಿ, ಹತ್ರದಲ್ಲಿಂದ ನೋಡಿದ್ರಿ ಸಿದ್ದರಾಮಯ್ಯವ್ರನ್ನ, ಇಟ್ಸ್ ಓಕೆ. ಈಗ ಒಬ್ಬ ಹಿರಿಯ ಪತ್ರಕರ್ತರಾಗಿ ಸಾಮಾನ್ಯ ಜನ ಹೊರಗಡೆಯಿಂದ ನಾನು ನೋಡಿದ್ರು ಕೂಡ ಸಿದ್ದರಾಮಯ್ಯ ಬಗ್ಗೆ ನಿಮ್ಗೊಂದು ಪರ್ಸೆಪ್ಷನ್ ಇರ್ಬೋದಲ್ಲ, ಅದನ್ನ ಕೇಳ್ತೀನಿ. ಅಲ್ಲ, ಈಗ ನಾನು ಹೇಳೋದಲ್ಲ, ಆರ್ ಅಶೋಕ್ ವಿರೋಧ ಪಕ್ಷದ ನಾಯಕರೇ ಸದನದಲ್ಲಿ ಹೇಳಿದರು, ನಮಗೆ 2013-18 ಸಿದ್ದರಾಮಯ್ಯ ಬೇಕು, ಈಗಿನ ಸಿದ್ದರಾಮಯ್ಯ ನಮಗೆ ಭಾಳ ಮಂಕಾದವ್ರ ಹತ್ರ ಕಾಣ್ತಾ ಇದ್ರಿ, ನೀವು ಅಡ್ಮಿನಿಸ್ಟ್ರೇಷನ್ ಮೇಲೆ ಕಂಟ್ರೋಲ್ ಇಲ್ಲ ಅಂತ. ವಿರೋಧ ಪಕ್ಷದ ನಾಯಕ ಅವರು 13-18 ನಿಮ್ಮದು ಸರ್ಕಾರ ಚೆನ್ನಾಗಿದೆ ಅಂತ ಹೇಳಿರಲಿಲ್ಲ. ಈಗ ಅವರು ಹೇಳ್ತಾ ಇದ್ದಾರೆ 13-18 ನಾನು ನೋಡಿದ್ದೇನೆ. ನೋಡಿ, ನಾನು ಮಾಧ್ಯಮ ಸಲಹೆಗಾರಾಗಿದ್ದಾಗ ಪ್ರಿನ್ಸಿಪಲ್ ಸೆಕ್ರೆಟರಿಯಾಗಿ ನಮ್ಮ ನರಸಿಂಹರಾಜು ಇದ್ದರು. ಅದರ ನಂತರ ಅತೀಕ್ ಬಂದರು. ಪ್ರಿನ್ಸಿಪಲ್ ಸೆಕ್ರೆಟರಿ ಪೋಸ್ಟ್ ಒಂದು ರೀತಿ ಅದು ಪೊಲಿಟಿಕಲ್ ಸೆಕ್ರೆಟರಿ ಪೋಸ್ಟ್. ಅದು ಪೊಲಿಟಿಕಲಿ ಅವರು ಮ್ಯಾನೇಜ್ ಮಾಡಬೇಕು. ಸಿದ್ದರಾಮಯ್ಯ ಮುಖ್ಯಮಂತ್ರಿಯ ಕಣ್ಣು ಕಿವಿ ಎಲ್ಲ ಆ ಪೋಸ್ಟ್ ಮೇಲೆ ಇರುತ್ತೆ. ಅದು ಇಲ್ಲಿ ಸ್ವಲ್ಪ ಅದು ವ್ಯತ್ಯಾಸ ಆಯ್ತು ಅಂತ ನನಗೆ ಅನಿಸೋದು. ಅಂದರೆ ನಾನು ನರಸಿಂಹರಾಜು ಅವರು ನೋಡಿದ್ದೇನೆ, ಇಷ್ಟೊಂದು ಸೂಕ್ಷ್ಮ, ಅಂದರೆ ಸಿದ್ದರಾಮಯ್ಯನವರಿಂದ ಏನು ತಪ್ಪಾಗಲಿಕ್ಕೆ ಬಿಡಬಾರದು ಅನ್ನುವ ಒಂದು ಕಮಿಟ್ಮೆಂಟ್ ಅವರದು ನಾನು ನೋಡಿದ್ದೇನೆ. ಅವರದ್ದು ಒಂದು ಸ್ವಲ್ಪ ಏನಂದರೆ ಜನಸಾಮಾನ್ಯರ ಜೊತೆ ಹೆಚ್ಚು ಮಾತಾಡ್ತಾ ಇರಲಿಲ್ಲ ಎನ್ನುವುದು ಒಂದು ಬಿಟ್ಟರೆ, ಅಂದರೆ ಮಾತಾಡಿದ ಕೂಡಲೇ ಎಲ್ಲ ಬಂದ್ಬಿಡ್ತಾರೆ, ಮೈ ಮೇಲೆ ಬಂದ್ಬಿಡ್ತಾರೆ ಅಂತ, ಸ್ವಲ್ಪ ಸಲಿಗೆ ಕೊಟ್ಟರೆ ಎಲ್ಲ ಬಂದ್ಬಿಡ್ತಾರೆ ಅಂತ. ಆದರೆ ಸಿದ್ದರಾಮಯ್ಯನವರ ಈ ರೀತಿ ಆಗಲೂ ಕೆಲವು ಕೇಸಸ್ಗಳಾಗಿದ್ದಾಗ ಅದು ಬಹಳ ಎಚ್ಚರಿಕೆಯಿಂದ ಅದನ್ನೆಲ್ಲ ಮಾಡಿದ್ದಾರೆ. ಆಮೇಲೆ ಅತೀಕ್ ಬಂದರು, ಅವರು ನಡೆಸ್ತಾ ಇದ್ರು. ಇಲ್ಲಿ ಮೊದಲಿನಲ್ಲೂ ಪ್ರಿನ್ಸಿಪಲ್ ಸೆಕ್ರೆಟರಿ ಪೋಸ್ಟ್ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ. ನೋಡಿ, CM ಚೆನ್ನಾಗಿ ಕೆಲಸ ಮಾಡಬೇಕಾದ್ರೆ ಬೇಸಿಕಲಿ CM ಆಫೀಸ್ ಇದೆಯಲ್ಲ, ಅದರದ್ದೊಂದು ರೋಲ್ ಇರುತ್ತೆ. ಈಗ ನಮ್ಮ ಕಾಲದಲ್ಲಿ ತುಷಾರ್ ಗಿರಿನಾಥ್ ಇದ್ರು, ಅದಕ್ಕಿಂತ ಮೊದಲು ಅಜಯ್ ನಾಗಭೂಷಣ್ ಇದ್ರು, ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಿ ನರಸಿಂಹರಾಜು ಇದ್ರು, ಅದರ ನಂತರ ಅತೀಕ್ ಬಂದರು. ಸೊ ಹೀರಾ ನಾಯ್ಕ್ ಇದ್ರು, ಶಿಂದೆ ಭೀಮಸೇನ್ ರಾವ್ ಅವರಿದ್ದರು. ನಾನು ಅವರನ್ನು ಹತ್ತಿರದಿಂದ ನೋಡಿದ್ದೇನೆ. ಎವ್ರಿಬಡಿ ಈಸ್ ಸೋ ಕಮಿಟೆಡ್. ಎಲ್ಲರೂ
ನನಗೆ ಈಗ ಸ್ವಲ್ಪ ವ್ಯತ್ಯಾಸ ಕಾಣ್ತಾ ಇದೆ. ಎಲ್ಲರೂ ನಾನು ಹೇಳೋದಲ್ಲ, ಪಬ್ಲಿಕ್ ಪರ್ಸೆಪ್ಷನ್ ಏನಿದೆ ಅಂದರೆ CM ಆಫೀಸ್ ಸ್ವಲ್ಪ ಮೊದಲಿನಷ್ಟು ಬಿಗಿಯಾಗಿಲ್ಲ ಅಂತ ಬರ್ತದೆ. ಅದು ಯಾಕೆ ಬರುತ್ತೆ ಅಂದರೆ ಅದರಲ್ಲಿ ಒಳಗಡೆ ಏನಾಗಿದೆ ಅಂತ ನನಗೆ ಗೊತ್ತಿಲ್ಲ. ಸಿದ್ದರಾಮಯ್ಯನವರು ಆಸಕ್ತಿ ಕಳ್ಕೊಂಡಿದ್ದಾರೆ ಅಲ್ಲ, ಅವರಿಗೆ ಈ CM ಆಫೀಸಿಂದ ಸಿಗಬೇಕಾದ್ರೆ ಸಪೋರ್ಟ್ ಸಿಗ್ತಾ ಇಲ್ವಾ ಏನು ಗೊತ್ತಿಲ್ಲ. ಅದು ನೋಡಿ, ಈ ಸರಿ ಬಹಳ ಮುಖ್ಯವಾಗಿ ವ್ಯತ್ಯಾಸ ಕಾಣೋದು ಯಾಕೆಂದ್ರೆ ಸಿದ್ದರಾಮಯ್ಯನವರು ಸ್ವಲ್ಪ ಸಿದ್ದರಾಮಯ್ಯನವ್ರಿಗೆ ಏನಾಗಿದೆ ಅಂದರೆ ಈ ಗ್ಯಾರಂಟಿ ಸ್ಕೀಮ್ಗಳು ಬಂತಲ್ಲ. ಅಲ್ಲ, ನಾನು ನಿಮ್ಗೆ ಅದನ್ನ ಬೇರೆ ಥರ ಕೇಳೋಣ ಅನ್ಕೊಂಡೆ. ಏನಂದ್ರೆ ನೀವು ಮಾತಾಡ್ತಾ ವಯೋಸಹಜವಾಗಿ ಅಂದ್ರೆ ಅದೊಂದೇ ಕಾರಣನ ಅಥವಾ ಬೇರೆ ರೀತಿಯ ಒತ್ತಡಗಳು? ಈಗ ಒಂದು, ಈ ಗ್ಯಾರಂಟಿ ಯೋಜನೆಗಳ ಭಾರ ಅವ್ರ ಮೇಲೆ ಏನಾದರೂ ಬಿದ್ದಿದೆಯಾ? ನಂಬರ್ 1. ನಂಬರ್ 2, ಕಳೆದ ಬಾರಿ ಅಂದರೆ 2013ರಿಂದ 18ರವರೆಗೆ ಪವರ್ ಸೆಂಟರ್ಗಳು ಕಡಿಮೆ ಇದ್ವು, ಈಗ ಪವರ್ ಸೆಂಟರ್ಗಳು ಜಾಸ್ತಿ ಇದ್ದಾವೆ. ಹಾಗಾಗಿ ಈ ಬಾಹ್ಯ ಒತ್ತಡಗಳು ಪರಿಣಾಮವನ್ನು ಬೀರ್ತಿದವ ಅಂತ. ಮೊದಲನೇದ್ದು, ನನಗೆ ನಾನು ಮೊದಲ ಬಾರಿ ಇದನ್ನು ಹೇಳ್ತಾ ಇದ್ದೇನೆ ಅಂದರೆ ಗ್ಯಾರಂಟಿ ಸ್ಕೀಮ್ಗಳ ಬಗ್ಗೆ ನನಗೆ ಅದು ಅನೌನ್ಸ್ ಮಾಡಿದಾಗಲೂ ನಾನು ಸಿದ್ದರಾಮಯ್ಯನವರಿಂದ ಅದಕ್ಕೆ ಸ್ವಲ್ಪ ಪ್ರತಿರೋಧ ಬರ್ಬೋದು ಅಂತ ನಿರೀಕ್ಷೆ ಮಾಡಿದ್ದೆ. ಅಂದರೆ ಈ ಪಂಚ ಗ್ಯಾರಂಟಿ ಸ್ಕೀಮ್ ಇದೆಯಲ್ಲ, ಯಾಕೆಂದರೆ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಅವರೇ. ಆಮೇಲೆ ನಾನು ಅವರ ಬಜೆಟ್, ಮತ್ತೆ ಬಜೆಟ್ಗೆ ಬರ್ತೀನಿ. ಬಜೆಟ್ ಅವರು ಪಕ್ಕಾ ಲೆಕ್ಕಾಚಾರದವರು, ಅವ್ರಿಗೆ ಗೊತ್ತಿರುತ್ತೆ ಇದನ್ನು ನಾನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಹೋದರೆ ಒಂದು 60-65 ಸಾವಿರ ಕೋಟಿ ರೂಪಾಯಿ ತರಬೇಕು, ನನಗೆ ಡೆವಲಪ್ಮೆಂಟಿಗೆ ಎಷ್ಟು ಉಳಿಯುತ್ತೆ ಅಂದರೆ ಎಸ್ಟಾಬ್ಲಿಷ್ಮೆಂಟ್ ಕಾಸ್ಟ್, ಸ್ಯಾಲ್ರಿ, ನಿಮ್ಮ ಡೆಟ್ ಸರ್ವೀಸು, ಸಾಲ ಎಲ್ಲ ತಗೊಂಡ್ರೆ, ಆನಂತರ ಕೇಂದ್ರ ಸರ್ಕಾರ ಬದಲಾಗಿದೆ, ಕೇಂದ್ರದಿಂದ ಬರುವ ಅನುದಾನಗಳು ಕಡಿಮೆ ಆಗಿದೆ. ಇದೆಲ್ಲವೂ ಕೂಡ ಈಗ ಸಾಮಾನ್ಯ ಒಬ್ಬ ರಾಜಕಾರಣಿಗೆ ಗೊತ್ತಾಗದೇ ಇರ್ಬೋದು, ಆದರೆ ಸಿದ್ದರಾಮಯ್ಯನವರಿಗೆ ಅದು ಗೊತ್ತಿರಬೇಕು. ಅವರು ಅದನ್ನು ಭಾಳ ಲಘುವಾಗಿ ತಗೊಂಡ್ರು ಅಂತ ಅನಿಸುತ್ತೆ ನನಗೆ. ಪಂಚ ಗ್ಯಾರಂಟಿ ಸ್ಕೀಮ್ಗಳಿದೆಯಲ್ಲ, ಲಘುವಾಗಿ ತಗೊಂಡ್ರು ಅಂತ ನಂಗೆ ಅನ್ಸಲ್ಲ. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವ್ರಿಗೆ, ಯಾಕೆಂದ್ರೆ ಅವ್ರ ಎದುರುಗಡೆ ರಾಜಕೀಯವಾಗಿ ದೊಡ್ಡ ಪ್ರತಿಸ್ಪರ್ಧಿ ಇದ್ರು DK ಶಿವಕುಮಾರ್. ಹಾಗಾಗಿ ಹೈಕಮಾಂಡ್ ಏನ್ ಹೇಳಿದ್ರು ಅಕ್ಸೆಪ್ಟ್ ಮಾಡ್ಬೇಕಾಗಿತ್ತು. ಅಲ್ಲ ಸರಿ, ಅದು ಯಾಕೆಂದ್ರೆ ಅದರ ಪರಿಣಾಮ ಏನಾಯ್ತು ಅಂದ್ರೆ, ನೀವು ಗಮನಿಸಿದಿರಿ, ಮೊದಲ 1-2 ತಿಂಗಳು ಅದನ್ನು ಇಂಪ್ಲಿಮೆಂಟ್ ಮಾಡೋದು ಹೇಗೆ, ಅದಕ್ಕೆ ದುಡ್ಡು ಕಾಸನ್ನು ಹೊಂದಾಣಿಕೆ ಮಾಡೋದ್ರಲ್ಲಿ ಕಸರತ್ತು ಮಾಡಿಬಿಟ್ರು. ಅದಕ್ಕೆ ಈಗ ಯಾರೋ ಈ ನಮ್ಮನ್ನು ಹಾಳು ಮಾಡೋದು ಯಾರಂದ್ರೆ ಈ ಇಲೆಕ್ಷನ್ಗೆ ಸ್ಟ್ರಾಟಜಿಸ್ಟ್ಗಳು ಬರ್ತಾರಲ್ಲ, ಪೋಲ್ ಸ್ಟ್ರಾಟಜಿಸ್ಟ್ಗಳು. ಈಗ ಅಲ್ಲಿ ಪ್ರಶಾಂತ್ ಕಿಶೋರ್ದ ಗತಿ ಏನಾಯ್ತು ಅಂತ ಗೊತ್ತಾಯ್ತಲ್ಲ. ಇವರಿಗೆ ಒಂದೇ ಗೋಲು, ಸೀಟ್ ಹೆಚ್ಚು ಮಾಡ್ಕೊಳ್ಳೋದು, ಬೇರೆ ಸ್ಟ್ರಾಟಜಿ ಮಾಡಬೇಕು ವಿನ ಇವರು ನೀವು ಜನರಿಗೆ ಇಷ್ಟೊಂದು ದುಡ್ಡು ಕೊಡ್ತೇವೆ ಅಂತ ಹೇಳಿ ಅದು ಏನು ಸ್ಟ್ರಾಟಜಿ? ಅದು ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಇವರಲ್ವಾ, ಇವರು ಅವರೊಂದು ಅದರಲ್ಲಿ ತೇಲಿ ಹೋದ್ರು ಅಂತ ಅನ್ನಿಸ್ತಾರೆ ಅವರಿಗೆ. ಆಮೇಲೆ ಮುಖ್ಯಮಂತ್ರಿ ಅವರು, ಹಣಕಾಸು ಸಚಿವರು ಕೂಡ ಅಲ್ಲ, ಅವ್ರು ಬಂದಾಗ ಅವ್ರಿಗೆ ಗೊತ್ತಾಯ್ತು ಇದು ಎಷ್ಟು ಕಷ್ಟ ಇದೆ ಇದು ಅಂತ. ಈಗ ಮೊದಲ ವರ್ಷ ಅವರಿಗೆ 35 ಸಾವಿರ ಕೋಟಿ ಅಷ್ಟೇ ಮಾಡಿದ್ದು, ಅರ್ಧ ಆಗಿತ್ತು. ಆನಂತರ 65, ಅದು ಜಾಸ್ತಿ ಆಗ್ತಾ ಇರುತ್ತೆ. ಸೊ ಅದು ಅವರ ಮೇಲೆ, ಅವ್ರಿಗೆ ಏನಾಯ್ತು, ಅಡ್ಮಿನಿಸ್ಟ್ರೇಷನ್ ಮೇಲೆ ಯಾವತ್ತೂ ಅವರಿಗೆ ಒಂದು ಕಂಟ್ರೋಲ್ ಇತ್ತು, ಫೈನಾನ್ಷಿಯಲ್ ಕಂಟ್ರೋಲು ಅವ್ರಿಗಿತ್ತು, ಯಾವುದಕ್ಕೆ ಎಷ್ಟು ದುಡ್ಡು ಕೊಡಬೇಕು. ಈಗ ಉದಾಹರಣೆಗೆ 2013ರಲ್ಲಿ ಅವ್ರು ಹೇಳಿದರು ನೀರಾವರಿಗೆ ನಾವು 10 ಸಾವಿರ ಕೋಟಿ ರೂಪಾಯಿ ಕೊಡ್ತೇವೆ ಅಂತ, ಆಯ್ತಾ? ಕೊಟ್ಟರು. ಅದು ಆ್ಯಕ್ಚುಲಿ 50 ಸಾವಿರ ಕೊಡಬೇಕಿತ್ತು, 60 ಸಾವಿರ ಕೋಟಿ ಕೊಟ್ಟರು. ಅದರಿಂದ ಅವರು ನುಡಿದಂತೆ ನಡೆದದ್ದು ಅಂತ ಹೇಳ್ಕೊಳ್ಳೋದು ಯಾಕೆ ಅಂದರೆ ಅವರಿಗೆ ಭಾಳ ಲೆಕ್ಕಾಚಾರ ಇತ್ತು. ನಾವು ಮ್ಯಾನಿಫೆಸ್ಟೋದಲ್ಲಿ ಏನು ಹೇಳಿದ್ದೇವೆ ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಎಷ್ಟು ದುಡ್ಡು ಬೇಕು ಮತ್ತು ಅದನ್ನು ಹೇಗೆ ಹೊಂದಿಸ್ಕೊಳ್ಬೇಕು ಅನ್ನೋದು ಅವರಿಗೆ ಭಾಳ ಸ್ಪಷ್ಟವಾದ ಒಂದು ಲೆಕ್ಕ ಇತ್ತು. ಈ ಗ್ಯಾರಂಟಿ ಸ್ಕೀಮ್ಗಳು ಬಂತಲ್ಲ, ಅವರ ಈ ಲೆಕ್ಕಾಚಾರಗಳೆಲ್ಲ ತಲೆಗೊಳಗಾಗ್ಬಿಟ್ಟಿದೆ. ಈಗ ನೀವು ನೀರಾವರಿಗೆ ದುಡ್ಡು ಕೊಡಬೇಕು, ಹೆಲ್ತ್ಗೆ ದುಡ್ಡು ಕೊಡಬೇಕು, ಶಿಕ್ಷಣಕ್ಕೆ ದುಡ್ಡು ಕೊಡಬೇಕು, ಇನ್ಫ್ರಾಸ್ಟ್ರಕ್ಚರ್ಗೆ ಕೊಡಬೇಕು, ಎಲ್ಲಿಂದ ದುಡ್ಡು ತರ್ತೀರಿ ನೀವು? ಆದರೆ ಅದೇ ಸೇಮ್ ಟೈಮ್ ಏನಾಯ್ತಂದ್ರೆ, ನೀವು ಕೇಂದ್ರದಲ್ಲಿ ನೋಡಿ, ನೀತಿ ಆಯೋಗ, ಈಗ ಪ್ಲಾನಿಂಗ್ ಕಮಿಷನ್ ಮೇಲೆ ನೀತಿ ಆಯೋಗ ಬಂತು, 4% 1-2% ಏನಾಯ್ತು ನಮ್ಮ ಟ್ಯಾಕ್ಸ್ ಡಿವಲ್ಯೂಷನ್, ಅದು 3.18 ಏನೋ ತಂದು ಬಿಟ್ರು. ನಾವು 4.25 ಲಕ್ಷ ಕೋಟಿ ಅಲ್ಲಿ ತೆರಿಗೆ ಕೊಡ್ತೇವೆ, ನಮಗೆ 60 ಸಾವಿರ ಅಷ್ಟೇ ಬರ್ತದೆ. ಸೆಂಟ್ರಲ್ ಸ್ಪಾನ್ಸರ್ಡ್ ಪ್ರಾಜೆಕ್ಟ್ನ ಸ್ಕೀಮ್ಗಳಲ್ಲಿ ದುಡ್ಡು ಕಡಿಮೆ ಮಾಡಿದ್ರು. GST ಕಲೆಕ್ಷನ್ನಲ್ಲಿ ನಮಗೆ ಬರಬೇಕಾದ ಪರಿಹಾರ ಕಡಿಮೆ ಮಾಡಿದ್ರು. ಸುಮಾರು ನಮಗೆ ₹1 ಕೊಟ್ಟರೆ 15 ಪೈಸೆ ಬರುವಂಥ ಸ್ಥಿತಿ ಬಂತು. ನಿಮಗೆ GST ಬಂದ ಮೇಲೆ ನಿಮಗೆ ಇಲ್ಲಿ ರಿಸೋರ್ಸ್ ಅನ್ನು ಮೊಬಿಲೈಸ್ ಮಾಡ್ಲಿಕ್ಕೆ ಅವಕಾಶ ಇರಲಿಲ್ಲ. ಒಂದು ಅಬ್ಕಾರಿ ಇರೋದು, ಇನ್ನೊಂದು ನಿಮ್ಮ ಲ್ಯಾಂಡ್ ರಿಜಿಸ್ಟ್ರೇಷನ್ಸ್ ಇರೋದು, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ನಿಮ್ಮ ಹತ್ರ. ಪೆಟ್ರೋಲ್ಗೆ ಹಾಕಿರೋ ಸೆಸ್ ಇಂದ ಹಿಡಿದು ಎಲ್ಲ ಎತ್ಕೊಂಡು ಸೆಂಟ್ರಲ್ ಗೌರ್ಮೆಂಟ್ ಹೋಗುತ್ತೆ. ಒಂದು ಕಡೆ ಗ್ಯಾರಂಟಿ ಸ್ಕೀಮ್ಗಳನ್ನು ಅನುಷ್ಠಾನಕ್ಕೆ ತರುವ ಚಾಲೆಂಜ್, ಇನ್ನೊಂದು ಕಡೆ ರಿಸೋರ್ಸ್ ಸೆಂಟ್ರಲ್ ಗೌರ್ಮೆಂಟ್ ಇಂದ ನಿಮಗೆ
ನೀವು ಎಷ್ಟಂತ ಈ ಮದ್ಯದ ಮೇಲೆ ನೀವು ಟ್ಯಾಕ್ಸ್ ಹಾಕ್ತೀರಿ? ನೀವು ಬೇರೆ ಏನು ಇಲ್ಲ ನಿಮಗೆ, ಸೋರ್ಸ್ ಇಲ್ಲ ಎತ್ತಲಿಕ್ಕೆ, ಸಾಲ ಮಾಡ್ಬೇಕಷ್ಟೇ. ಸೊ ಇದು ಸ್ವಲ್ಪ ಪರಿಣಾಮ ಬೀದೆ, ಅದು ಅವರನ್ನು ಸ್ವಲ್ಪ ಮಂಕು ಮಾಡಿದೆ. ಅವ್ರು ಯಾವತ್ತೂ ಕೂಡ ಈ ಕಂಟ್ರೋಲ್ ಅಲ್ಲಿ ಕೈಯಲ್ಲಿ ಇಟ್ಕೊಂಡು. ಥರ್ಡ್ ಪಾಯಿಂಟ್ ನಾನು ಆಗ್ಲೇ ಹೇಳ್ದಂಗೆ ಪೊಲಿಟಿಕಲಿ ಪ್ರೆಷರ್ ಏನಿದೆ ಸಿದ್ದರಾಮಯ್ಯ ಮೇಲೆ, ಇದು ಒಂದು ನಾನು ಒಂದು ಹೇಳ್ತೇನೆ, ಬಹಳ ಮಂದಿ ಹೇಳ್ತಾರೆ ಏನು ಗೊತ್ತಾ, ಮೊದಲ ಸರ್ಕಾರ ಬಹಳ ಸುಗಮವಾಗಿ ನಿರ್ವಿಘ್ನವಾಗಿ ನಡೀತದೆ. ನೋ, ನಾನು ಅದನ್ನು ಒಪ್ಪುವುದಿಲ್ಲ. ನೀವು DK ರವಿ ಸುಸೈಡ್ ಪ್ರಕರಣದಿಂದ ತಗೊಳ್ಳಿ ನೀವು, ಆಯ್ತಾ. ಆಮೇಲೆ ಒಂದು ಪೊಲೀಸ್ ಆಫೀಸರ್ ಗಣಪತಿ ಸುಸೈಡ್ ಕೇಸನ್ನು ನೀವು ತಗೊಳ್ಳಿ. ಮೊದಲ 3-4 ತಿಂಗಳು DK ಶಿವಕುಮಾರ್ ಮತ್ತು ರೋಷನ್ ಬೇಗ್ ಅವರನ್ನು ಕ್ಯಾಬಿನೆಟ್ಗೆ ತಗೊಂಡಿಲ್ಲ, ಆಗಲೂ ಒತ್ತಡ ಇತ್ತು. ನೀವು ಆ ಕಾಲದ, ನಾನೀಗ ಅಲ್ಲಿ ಮಾಧ್ಯಮ ಸಲಹೆಗಾರನಾಗಿದ್ದೇವಲ್ಲ, ನನಗೆ ದಿನ ನಾನು ಫೇಸ್ ಮಾಡಿದ ಪ್ರೆಷರ್ ನನಗೆ ಗೊತ್ತಿದೆ, ಆಯ್ತಾ. ನೀವು 2003 ವರ್ಷದ ನಂತರ ಕ್ಯಾಬಿನೆಟ್ ರಿಷಫಲ್ ಮಾಡಿ 14 ಮಂದಿಯನ್ನು ತೆಗೆದು, ಒಬ್ಬರಿಬ್ಬರಲ್ಲ, ಅತಿರಥ ಮಾರತರನ್ನು, ದೇಶಪಾಂಡೆ ಅವರಿಂದ ಹಿಡಿದು, ತಂಗಡಿಗಿಯಿಂದ ಹಿಡಿದು, ದಿನೇಶ್ ಗುಂಡೂರಾವ್ ಹಿಡಿದು, ಶ್ರೀನಿವಾಸ ಪ್ರಸಾದ್, ಆಯ್ತಾ. ಅದರ ಪರಿಣಾಮ ಅವರಿಗೆ ಮುಂದಿನ 3 ವರ್ಷ ಆಯ್ತು. ಅದರ ನಂತರ ದಲಿತ CM ಮಾಡಬೇಕೆನ್ನೋದು ಒಂದು ಬಹಳ ದೊಡ್ಡ ಚರ್ಚೆ ಆಯ್ತು. ಪರಮೇಶ್ವರನ್ ಇವರು ಅದಕ್ಕಾಗಿ ಕೊರಟಗೆರೆಯಲ್ಲಿ ಸೋಲಿಸಿದ್ದಾರೆ. ದಲಿತ ಸಂಘರ್ಷ ಸಮಿತಿಗಳು ಪ್ರತಿ ವಾರದಲ್ಲಿ 2 ದಿನ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾ ಇದ್ರು, ದಲಿತ CM ಅನ್ನು ಮಾಡಬೇಕು ಅಂತ. ಸೊ ಆ ಕಾಲ ಬಹಳ ಸುಗಮವಾಗಿತ್ತು ಅಂತ ನಾನು ಹೇಳುದಿಲ್ಲ. ಈ ಉದಾಹರಣೆಗೆ ಮೂಢನಂಬಿಕೆ ನಿಷೇಧ ಕಾಯ್ದೆ, ನೀವು ಆ ಕಾಲದ ಪತ್ರಿಕೆಗಳನ್ನು ತೆಗೆದು ನೋಡಿ, ಪ್ರತಿ ದಿನ ನೆಗೆಟಿವ್ ರಿಪೋರ್ಟ್ಗಳೇ ಬರ್ತಾ ಇದ್ದು. ನನಗೆ ಯಾಕಂದ್ರೆ ಆ ಒತ್ತಡವನ್ನು ನಾನು ಅನುಭವಿಸಿದ ಕಾರಣಕ್ಕಾಗಿ ಅದನ್ನು ಹೇಳ್ತಾ ಇದ್ದೇನೆ. ಮೊದಲ 2-3 ತಿಂಗಳಲ್ಲಿ ಸಂತೋಷ್ ಲಾಡ್ ಮೇಲೆ ಮೈನಿಂಗ್ ಇದು ಬಂತು, ಅವರು ರಾಜೀನಾಮೆ ಕೊಡಬೇಕಾಯ್ತು. ಅಲ್ಲ, ಇನ್ನೊಂದು, ಆಗ ಇಬ್ರು ಸಚಿವರು ರಾಜೀನಾಮೆ ಕೊಟ್ಟರು ಫಸ್ಟ್ ಇದ್ರಲ್ಲಿ. ಹೌದು ನೋಡಿ, ಒಬ್ರು ಸಂತೋಷ್ ಲಾಡು, ಇನ್ನೊಬ್ರು KJ ಜಾರ್ಜ್. ಇಬ್ರು ಕೂಡ ಸಿದ್ದರಾಮಯ್ಯ ಅವರ ಆತ್ಮೀಯರು, ಆಪ್ತರು. ಹೌದು, ಅಂದ್ರೆ ಆಪ್ತರೇ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡುವಂತ ಪರಿಸ್ಥಿತಿ ಆಗ ಬಂದಿತ್ತು. ಪ್ರತಿ ದಿನ ಇವತ್ತು SM ಕೃಷ್ಣ ಮನೆಯಲ್ಲಿ ರಾತ್ರಿ ಔತಣ ಕೂಟ ಇದ್ದಂತೆ. ನಾಳೆ ನನಗೆ ಕಾಲಮಿಸ್ಟ್ಗಳ ಹೆಸರು ಹೇಳ್ಬಲ್ಲೆ ನಾನು, ಬೇಕಾದ್ರೆ ಬೇಡ ಈಗ ಅಂತ. ಅವ್ರು ಕೆಲವರು ಇವತ್ತು ನಮ್ಮ ನಡುವೆ ಇಲ್ಲ. ಈ ರೀತಿ ಬರೋದು ಇವತ್ತು ನೀವು ಏನ್ ಚರ್ಚೆ ಮಾಡ್ತಾ ಇದ್ದೀರಿ 2.5 ವರ್ಷದ ನಂತರ ಏನಾಗುತ್ತೆ ಅಂತ ಚರ್ಚೆಗಳು. ಉದಾಹರಣೆಗೆ ಅನ್ನಭಾಗ್ಯದ ಬಗ್ಗೆ ಒಂದು ನೆಗೆಟಿವ್ ಕ್ಯಾಂಪೇನ್ ಈ ಮಟ್ಟದಲ್ಲಿ ಆಗಿತ್ತಂದ್ರೆ, ಈ ಲೀಡ್ ಹೆಡ್ಡಿಂಗ್ಗಳು, ಮೂಢನಂಬಿಕೆ ನಿಷೇಧ ಬಂದಾಗ ಅದಕ್ಕೂ ಅದೇ ರೀತಿ ಹೆಡ್ಡಿಂಗ್ಗಳು ಬಂತು. ಒಂದು ಕುರುಬರನ್ನು ನೋಡಿ, ಮೊದಲ 3 ವರ್ಷ ಕುರುಬರದ ಆ ಸಮುದಾಯದ ಒತ್ತಡ ಅವರ ಮೇಲೆ ಎಷ್ಟಿತ್ತಂತ ನಾನು ಹೇಳ್ತೇನೆ ನಿಮಗೆ. 8 ಮಂದಿ ಕುರುಬರು MLAಗಳಿದ್ರು ಆ ಕಾಲದಲ್ಲಿ. ಇವರು ನಾನೇ ಒಬ್ಬ ಇರುವಾಗ ನಿಮಗೆ ಸಚಿವರು ಯಾಕೆ ಬೇಕಂತ 3 ವರ್ಷ ಯಾರನ್ನು ಸಚಿವರನ್ನಾಗಿ ಮಾಡಲಿಲ್ಲ ಇವರು. 2016ರಲ್ಲಿ HY ಮೇಟಿ ಬಂದ್ರು. ಅದರ ನಂತರ ಅವರೊಂದು ಹಗರಣದಲ್ಲಿ ಸಿಲುಕಿ ರಾಜೀನಾಮೆ ಕೊಡಬೇಕಾದ್ರೆ, ಆ ನಂತರ ರೇವಣ್ಣ ಬಂದ್ರು, ಒಬ್ರೇ, ಬೇರೆ ಯಾರು ಇರಲಿಲ್ಲ. ಅವರು ಪ್ರತಿ ದಿನ ಅಲ್ಲಲ್ಲಿ ಮೀಟಿಂಗು, ಒತ್ತಡ. ನಾನು CM ಆಫೀಸಿನ ಒಳಗೆ ನನಗೆ ಗೊತ್ತಿದೆ ಯಾವ ಮಟ್ಟದ ಒತ್ತಡ ಅವರ ಮೇಲೆ ಇತ್ತು ಅಂತ. ಆ ಕಾಲದಲ್ಲಿ ಕಾವೇರಿ ಗಲಾಟೆ ಜೋರಾಗಿ ನಡೆದಿತ್ತು, ಆಯ್ತಾ. ಮಾದಾಯಿ ಇಶ್ಯೂ ಇತ್ತು. ಅದರಿಂದ ಆ ಕಾಲ ಬಹಳ ಸುಗಮವಾಗಿತ್ತು ಎನ್ನುವ ನಾನು ಅದನ್ನು ಹೇಳಲಾರೆ. ಆಗ್ಲೂ ಒತ್ತಡ ಇತ್ತು. ಬಟ್ ಈಗಲೂ ಆ ಒತ್ತಡ ಈಗ ಇದೆ. ಈಗ ಈಗ ಏನಾಯ್ತು ಅಂದ್ರೆ, ಈ 2.5 ವರ್ಷದ ಒಂದು ಅಗ್ರಿಮೆಂಟ್ ಇದೆ ಅಲ್ಲ, ಇದೊಂದು ಕತ್ತಿ ನೇತಾಡ್ತಾ ಇದೆ. ಇದು ಈ ಕಾರಣದಿಂದಾಗಿ ಆಗಿರೋದು. ಆಗ ಅದನ್ನೆಲ್ಲ ಅವರಿಗೆ ಅಡ್ಮಿನಿಸ್ಟ್ರೇಷನ್ ಮೇಲೆ ಕಂಪ್ಲೀಟ್ ಆದ ಒಂದು ಕಂಟ್ರೋಲ್ ಇತ್ತು, ಅಂದ್ರೆ ಅದು ಸರಿಯಾಗಿ ನಡೀತಾ ಇತ್ತು. ಅವ್ರಿಗೆ ಆ ಕಡೆ ದೊಡ್ಡ ತಲೆನೋವು ಇರಲಿಲ್ಲ. ಇವತ್ತೇನಾಗಿದೆ ಅಂದ್ರೆ, ಅವರು ಅಡ್ಮಿನಿಸ್ಟ್ರೇಷನ್ ಮೇಲೆ ಜಾಸ್ತಿ ಗಮನ ಕೊಡಬೇಕಾಗಿದೆ. ಈ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟಿಗೆ ಏನ್ ಮಾಡಬೇಕು ಅಂತ. ಈಗ ಕೇಂದ್ರ ಸರ್ಕಾರದ ವಿರುದ್ಧ ಒಂದು ದೊಡ್ಡ ಹೋರಾಟವನ್ನು ರೂಪಿಸಬೇಕಾಗಿತ್ತು. ಅದು ಇವರು ಇದರಲ್ಲೇ ಕಾಲ ಕಳೀತಾ ಇದ್ದಾರೆ ಈಗ. ಆಕ್ಚುಲಿ ಈಗ ನೀವು ನಡುವೆ 1 ವರ್ಷ ಆಗುವಾಗ ಡೆಲ್ಲಿಗೆ ಹೋಗಿ ಪಾರ್ಲಿಮೆಂಟ್ ಎದುರಿಗೆ ಒಂದು ದೊಡ್ಡ ಪ್ರತಿಭಟನೆ. ಖಂಡಿತ ನೋಡಿ, ಈ ಕೇಂದ್ರ ಸರ್ಕಾರದಿಂದ ಕರ್ನಾಟಕಕ್ಕೆ ಆಗ್ತಿರುವಂತಹ ಅನ್ಯಾಯಗಳು, ಅದು ತಾರತಮ್ಯ, ಇದು ತೆರಿಗೆ ಹಣವನ್ನು ವಾಪಸ್ ಕೊಡದೇ ಇರ್ಬೋದು, ಅನುದಾನಗಳ ವಿಷಯದಲ್ಲಿ ಆಗ್ತಿರುವಂತಹ ಅನ್ಯಾಯ ಇರ್ಬೋದು, ಮತ್ತೆ ಈಗ SIR ಬಗ್ಗೆ ಇರ್ಬೋದು, ಹೌದು, ಈ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ವಿಷಯಕ್ಕೆ ಸಂಬಂಧಪಟ್ಟಂಗೆ ಇರ್ಬೋದು, ಹೀಗೆ ಬಹಳ ವಿಷಯದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಇವರು ಹೋರಾಟ ಮಾಡಬೇಕಾಗಿದೆ. ಕೇಂದ್ರ ಸರ್ಕಾರ ಕನ್ವಿನ್ಸ್ ಮಾಡಬೇಕಾಗಿದೆ. ಅಗತ್ಯ ಬಿದ್ದರೆ ಸುಪ್ರೀಂ ಕೋರ್ಟ್ಗೆ ಹೋಗಬೇಕಾಗಿದೆ. ಆ ಯಾವ ಕೆಲಸಗಳು ಕೂಡ ಆಗ್ತಾ ಇಲ್ಲ. ಅಂದ್ರೆ ಒಟ್ಟಾರೆಯಾಗಿ ನೀವು ಆಗ ಒಂದು ಪದ ಬಳಸಿರಲ್ಲ, ಮಂಕು ಅಂತ. ಹಂಗೆ ಸಿದ್ದರಾಮಯ್ಯ ಅವರಿಗೆ ಅಥವಾ ಅವರ ಆಡಳಿತಕ್ಕೆ ಮಂಕು ಕವಿದಿದೆಯೇನೋ ಅನ್ನುವಂತ ಒಂದು ಏನಾಗ್ತಾ ಇದೆ ಅಂದ್ರೆ, ಸಿದ್ದರಾಮಯ್ಯನವರು ಮೊದಲ ಬಾರಿ ಬಹಳ ದಿನಗಳ ಒಂದು ಕನಸು ಅವರಿಗೆ, ನಾನು ಮುಖ್ಯಮಂತ್ರಿ ಆಗ್ಬೇಕು ಅಂತ, ಆಯ್ತಾ. ಅಂದ್ರೆ ಕಾಲಕ್ಕೆ 2004ರಲ್ಲಿ ಅವರು ಆಗ್ಬೇಕಾಗಿತ್ತು, ಅದಾಗ್ಲಿಲ್ಲ. ಸೊ ಈ ಕಾರಣಕ್ಕಾಗಿ ಅವ್ರಿಗೆ
ನಾನು ಆಗಬೇಕು ಮತ್ತು 5 ವರ್ಷವನ್ನು ನಾನು ಪೂರ್ಣಗೊಳಿಸಬೇಕನ್ನೋ ಒಂದು ಚಾಲೆಂಜ್ ಇತ್ತು ಅವರಿಗೆ, ಆಯಿತಾ. ಅದು ಮುಗೀತು ಈಗ. 5 ವರ್ಷದ್ದಾಯ್ತು. ಈ ಸರಿ ಅವರಿಗೆ ಬಹುಶಃ 5 ವರ್ಷ ಈ ಗಲಾಟೆಯಿಂದ 5 ವರ್ಷ ಪೂರ್ಣ ಮಾಡ್ತೇನೆ ಇಲ್ವಾ ಎನ್ನುವ ಒಂದು ಆತಂಕನೂ ಇರ್ಬೋದು. ಯಾಕಂದರೆ ನೀವು ಹೇಳಿದಾಗೆ ನೋಡಿ, ಉಪಮುಖ್ಯಮಂತ್ರಿ ಇವತ್ತು ಒಂದು ಮುಖ್ಯಮಂತ್ರಿ ಅಲ್ಲ ಸರ್, ನಾನು ಹಿಂಗೆ ಅನ್ಕೊಳ್ತೀನಿ ನೋಡಿ. ಸಿದ್ದರಾಮಯ್ಯ ಅವರು ಈಗ 2 ಸಲ ಮಿನಿಸ್ಟ್ರು, 2 ಸಲ DCM, 2 ಸಲ ಅಪೋಸಿಷನ್ ಲೀಡರು, 2 ಸಲ ಮುಖ್ಯಮಂತ್ರಿ, ನನ್ನ ಮಾಹಿತಿ ಪ್ರಕಾರ. ಹೌದೌದು, ಇಷ್ಟೆಲ್ಲ ಆಗಿದೆ ಅಲ್ವಾ? ಅವರು ಕೆಂಪು ದೀಪದ ಕಾರಿಂದ ಕೆಳಗೆ ಇಳಿದದ್ದು ಬಹಳ ಕಡಿಮೆ. ಸೊ ಎಲ್ಲ ಆಗ್ಬಿಟ್ಟಿದೆ. ಹೌದು. ಈಗಲಾದ್ರೂ ಸಿದ್ದರಾಮಯ್ಯ ಬೋಲ್ಡ್ ಆಗಿ ಕೆಲವು ಡಿಸಿಷನ್ಗಳನ್ನ ತಗೋಬೇಕು. ಸಿದ್ದರಾಮಯ್ಯ ಅವ್ರನ್ನ ಬೇರೆ ಬೇರೆ ಕಾರಣಕ್ಕೆ ಬೇರೆ ಬೇರೆ ಜನ ನಂಬ್ಕೊಂಡಿದ್ದಾರೆ. ಇವತ್ತು ಕರ್ನಾಟಕದ ಅಲ್ಪಸಂಖ್ಯಾತ ಸಮುದಾಯದ ಯಾವುದೇ ನಾಯಕರನ್ನ ತಮ್ಮ ನಾಯಕ ಅಂತ ಅನ್ಕೊಂಡಿಲ್ಲ, ಸಿದ್ದರಾಮಯ್ಯನ ಅನ್ಕೊಂಡಿದ್ದಾರೆ. ಇನ್ಫ್ಯಾಕ್ಟ್ ಈ ವಿಷಯವನ್ನು ಹೆಚ್ಚು ಕಡಿಮೆ ದಲಿತರು ಕೂಡ ಅಂಥದೇ ಅಭಿಪ್ರಾಯವನ್ನು ಹೊಂದಿದ್ದಾರೆ. OBCಗಳು ಕೂಡ ಇದ್ದಾರೆ. OBCಗಳಲ್ಲಿ ಸಣ್ಣ ಪುಟ್ಟ ಕಮ್ಯುನಿಟಿಗಳ ಜನ ಅವರ ಕಮ್ಯುನಿಟಿಯ ಲೀಡರ್ಗಳನ್ನ ಅನ್ಕೊಂಡಿದ್ದಾರೆ, ಇವ್ರು ನಮ್ಮ ನಾಯಕ ಅಂತ ಸಿದ್ದರಾಮಯ್ಯನ ಬಗ್ಗೆ ಅನ್ಕೊಂಡಿದ್ದಾರೆ. ಎಲ್ಲರೂ ಅನ್ಕೊಂಡಿಲ್ಲದೆ ಇರ್ಬೋದು, ಕೆಲವರು ಅನ್ಕೊಂಡಿದ್ದಾರೆ. ಅಂದರೆ ಇಷ್ಟು ದೊಡ್ಡ ವರ್ಗ, ಅಹಿಂದ ವರ್ಗ ಸಿದ್ದರಾಮಯ್ಯ ಅವರನ್ನ ಒಪ್ಕೊಂಡಿದೆ. ಆ ಸಮುದಾಯಕ್ಕೆ ನಾನು ಏನಾದರೂ ಮಾಡಬೇಕು ಅನ್ನುವಂಥ, ಜೊತೆಗೆ ಹೋಗ್ಲಿಯಪ್ಪ ಇನ್ನೊಂದು 20 ವರ್ಷ ರಾಜಕೀಯ ಮಾಡಬೇಕು ಅಂದಾಗ ಕಾಂಪ್ರಮೈಸ್ ಮಾಡ್ಕೊಳ್ಳಿರ್ಬೋದಿತ್ತು. ಅಂಥದ್ದೇನು ಇಲ್ವೇ ಇಲ್ಲ. ಸೊ ಈಗಲಾದರೂ ಅಂಥ ಬೋಲ್ಡ್ ಡಿಸಿಷನ್ನ ತಗೊಳ್ಳೋಕ್ಕೆ ಯಾಕೆ ಆಗ್ತಾ ಇಲ್ಲ? ನಾನು ಅದನ್ನು ನೀವು ಹೇಳಿದ್ದನ್ನ ಪೂರ್ತಿ ಒಪ್ತೇನೆ. ನಾನು ಈ 2.5 ವರ್ಷಗಳಲ್ಲಿ ನಾನು ಒಂದಷ್ಟು ಸಂದರ್ಭದಲ್ಲಿ ಅವರನ್ನು ಭೇಟಿ ಆಗಿದ್ದಾಗೆಲ್ಲ ನಾನು ಹೇಳಿದ್ದು ಒಂದೇ, ಕಾಸ್ಟ್ ಸೆನ್ಸಸ್ ರಿಪೋರ್ಟನ್ನು ಒಪ್ಕೊಂಡು ಅದನ್ನು ಇಂಪ್ಲಿಮೆಂಟ್ ಮಾಡಿ ಸರ್. ನಾನು ಎಲ್ಲಿಯವರೆಗೆ ಹೇಳಿದ್ದೇನೆ ಅಂದರೆ, ಸರ್ ಅಧಿಕಾರ ಬಿಟ್ಟು ಹೋದರೆ ಹೋಗಲಿ ಸರ್, ಯಾಕೆಂದರೆ ಇದನ್ನು ಇಂಪ್ಲಿಮೆಂಟ್ ಮಾಡದೆ 5 ವರ್ಷ ಪೂರ್ಣಗೊಳಿಸಿದ್ರು ಕೂಡ ಇದೊಂದು ಕಳಂಕ ಇದ್ದೇ ಇರುತ್ತೆ ಅದು. ಬಟ್ ಇದರಿಂದ ಏನು ನಷ್ಟ ಏನಾಗೋದಿಲ್ಲ, ನೀವು ಮಾಡಿ ಅಂತ ನಾನು ಮತ್ತೆ ಇತ್ತೀಚೆಗೆ 1-2 ತಿಂಗಳಲ್ಲಿ ಅವ್ರನ್ನ ಭೇಟಿ ಮಾಡಿಲ್ಲ. ಅದರ ನಡುವೆ ಯಾವಾಗಲೂ ಭೇಟಿ ಮಾಡೋ ಸಂದರ್ಭ ಬಂದಾಗ ಒಂದು 4-5 ಸಾರಿ ಭೇಟಿ ಮಾಡಿದ್ದೇನೆ. ಪ್ರತಿ ಸಾರಿ ಇದನ್ನು ಹೇಳಿದ್ದೇನೆ. ನೋಡಿ, ಕಳೆದ ಸರ್ಕಾರದ ಬಗ್ಗೆ ಕೇಳಿದರೆ, ಕಳೆದ ಸರ್ಕಾರದಲ್ಲಿ ಎಲ್ಲವೂ ಚೆನ್ನಾಗಿತ್ತು, ಆದರೆ ಸೋತೋಯ್ತು. ಎಲ್ಲವೂ ಚೆನ್ನಾಗಿದೆ. ಎಲ್ಲರೂ ಹೇಳ್ತಾರಲ್ಲ 13ರಿಂದ 18ರ ಸರ್ಕಾರ ಬೆಸ್ಟ್ ಗೌರ್ಮೆಂಟ್ ಅಂತ. ನನ್ನ ಪ್ರಕಾರನೂ ಬೆಸ್ಟ್ ಗೌರ್ಮೆಂಟ್. ಸೋತು ಹೋದದ್ದಕ್ಕೆ 2 ಕಾರಣಗಳಿದೆ ಎಲ್ಲರೂ ಕೊಡೋ ಪ್ರಕಾರ. ಒಂದು ಲಿಂಗಾಯತ ಧರ್ಮದ ಒಂದು ವಿವಾದ, ಇನ್ನೊಂದು ಸದಾಶಿವ ಆಯೋಗದ ವರದಿದ್ದು. ಅಲ್ಲೂ ಕೂಡ ಸಿದ್ದರಾಮಯ್ಯನವರು ಒಂದು ಸ್ವಲ್ಪ ಬೋಲ್ಡ್ ಆಗಿ ಒಂದು ಡಿಸಿಷನ್ ತಗೊಳ್ಬೇಕಿತ್ತು ಅಂತ ನನಗೆ ಅನಿಸುತ್ತೆ. ಆದರೆ ಉದಾಹರಣೆಗೆ ಸದಾಶಿವ ಆಯೋಗದ ವರದಿಯಿಂದಾಗಿ ಈ ದಲಿತರಲ್ಲಿನ ಒಂದು ಮಾದಿಗ ಸಮುದಾಯ ಇದೆಯಲ್ಲ, 2018ರ ಇಲೆಕ್ಷನ್ನಲ್ಲಿ ಅವರ ಪರವಾಗಿ ನಿಂತಿಲ್ಲ. ಭಾಳ ಮಂದಿ ಇಲ್ಲಿ ಒಂದು ಕ್ಲಾರಿಫೈ ಮಾಡೋ ಅವಕಾಶನೂ ಇದೆ ನನಗೆ. ಭಾಳ ಮಂದಿ ಸದಾಶಿವ ಆಯೋಗದ ವರದಿಯನ್ನು ಸಿದ್ದರಾಮಯ್ಯನವರು ಅದನ್ನು ಕೋಲ್ಡ್ ಸ್ಟೋರೇಜ್ ಹಾಕಲಿಕ್ಕೆ ನಾನೂದು ಒಂದು ರೋಲ್ ಇದೆ ಅಂತ ಆ ರೀತಿ ಅಪಪ್ರಚಾರ ಇದೆ. ಆ್ಯಕ್ಚುಲಿ ನಾನು ಇನ್ಫ್ಯಾಕ್ಟ್ ಅದರ ಇದ್ದವನು. ಅದನ್ನು ವಿರೋಧಿಸಿದ್ದು ಯಾರು? ಇದೇ ಈಗ ಆ ಸದಾಶಿವ ಆಯೋಗದ ವಲಯ ಸಮುದಾಯಗಳು ಏನಿದೆ, ಅವರು ಒತ್ತಡ ಹಾಕಿದ್ರು ಅವರ ಮೇಲೆ. ಇವರಿಗೆ ಅದರಿಂದ ಲಾಭನೂ ಇಲ್ಲ, ನಷ್ಟನೂ ಇಲ್ಲ. ಹೌದು, ಮಾಡ್ಬೇಕಿತ್ತು. ಇವ್ರು ಏನು ಮಾಡಬಾರದಿತ್ತು, ಮಾಡ್ಲಿಕ್ಕೆ ಕಷ್ಟನೇ ಇರಲಿಲ್ಲ. ಸದಾಶಿವ ಆಯೋಗದ ವರದಿಯನ್ನ ಹೊತ್ತು ಕೇಂದ್ರ ಸರ್ಕಾರಕ್ಕೆ ಹಾಕಿಬಿಟ್ಟಿದ್ರೆ ಅವ್ರು ಸೇಫ್ ಆಗಿರ್ತಾ ಇದ್ರು. ಯಾಕಂದ್ರೆ ಅದನ್ನು ಕೊನೆಗೆ ಇಂಪ್ಲಿಮೆಂಟ್ ಮಾಡ್ಬೇಕಾದ್ರೆ ಕೇಂದ್ರ ಸರ್ಕಾರ ಮಾಡಬೇಕಾಗಿತ್ತಲ್ವಾ. ಇವ್ರು ಹಾಕಿಬಿಟ್ಟಿದ್ರೆ ಅಷ್ಟಕ್ಕೂ ಕೂಡ ಈ ಸಮುದಾಯಗಳ ನಾಯಕರು ಅವರನ್ನು ಬಿಟ್ಟಿಲ್ಲ. ನಾನು ಇದಕ್ಕೆ ಪ್ರತ್ಯಕ್ಷ ಸಾಕ್ಷಿ, ಆಯ್ತಾ, ಬಿಡ್ಲಿಲ್ಲ. ಆದ್ರೆ ಬ್ಲೇಮ್ ಅನ್ನು ಇವರು ಹೊತ್ಕೊಳ್ಬೇಕಾಯ್ತು, ಆಯ್ತಾ. ಸೊ ಈಗ ಇದನ್ನು ಕೂಡ ಶಾಮನೂರು ಶಿವಶಂಕರ್ ಪರ ಒತ್ತಾಯದ ಮೇರೆಗೆ ಇವರು ಅನೌನ್ಸ್ ಮಾಡಿರೋದು ಲಿಂಗಾಯತ ಧರ್ಮದ್ದು, ಆಯ್ತಾ. ಅವರು ಅರಮನೆ ಮೈದಾನದಲ್ಲಿ ಆದಾಗ ಹೇಳಿದ್ರು, ಹಿಂದೆ ಯಡಿಯೂರಪ್ಪನೂ ಒಂದು ಲೆಟರ್ ಹಾಕಿದ್ದಾರೆ, ನೀವು ಒಂದು ಮಾಡಿ ಅಂತ. ಇವರು ಆಯ್ತಂತ ಒಂದು ನಾಗಮೋಹನ್ ದಾಸ್ ಕಮಿಟಿ ಮಾಡಿದ್ರು, ಆ ರಿಪೋರ್ಟ್ ಬಂತು. ಅಲ್ಲಿಗೆ ಈ 2 ಕಾರಣಗಳಿಗಾಗಿ, ದೋ ಇಟ್ ವಾಸ್ ಎ ಬೆಸ್ಟ್ ಗವರ್ಮೆಂಟ್, ಈ 2 ಕಾರಣಗಳು ಹೇಳ್ತಾರೆ, ಈ ಕಾರಣಗಳಿಂದಾಗಿ ಅದು ಸೋತು ಹೋಯ್ತು ಅಂತ. ಸೊ ನೀವು ಇವತ್ತು ಏನು ಹೇಳ್ತಾ ಇದ್ರಿ ಇಂಥದ ವಿಷಯದ ಬಗ್ಗೆ, ಅಂದರೆ ಅದು ನನಗೂ ಗೊತ್ತಿಲ್ಲ. ಒಂದು ಕಲೆಕ್ಟಿವ್ ಆಗಿ ಈ ಕ್ಯಾಬಿನೆಟ್ ಅಲ್ಲಿ ಇರುವ ಆ ವರ್ಗದ ಎಲ್ಲರೂ ಅಹಿಂದ ವರ್ಗದ ಸಚಿವರುಗಳು ಏನಿದ್ರು, ಉಳಿದವ್ರು ಬಿಟ್ಬಿಡಿ, ಅವರು ಕೂಡ ಅದಕ್ಕೆ ಒಂದು ಒತ್ತಡ ಹಾಕಿ ಈಗ ಉಳಿದದ್ದೆಲ್ಲ ರಾಜಕೀಯವನ್ನು ಕೆಟ್ಟು ನೋಡಿ. ಈ ಪದ ಸ್ವಲ್ಪ ಆರ್ಷ್ ಅಂತ ಅನ್ಸುತ್ತೆ, ಆದ್ರೂ ಬಳಸ್ತೀನಿ. ಅವರು ದೇ ಆರ್ ಹೋಪ್ಲೆಸ್. ಹೋಪ್ಲೆಸ್ ಅಂದ್ರೆ ಆಕ್ಚುಲಿ ಅದೇನು ಅಸಂವಿಧಾನಿಕ ಅಲ್ಲ. ಹೋಪ್ ಇಲ್ದಿರುವಂಥದ್ದು, ಭರವಸೆ ಇಲ್ದಿರುವಂಥದ್ದು ಹೋಪ್ಲೆಸ್ ಅಂದ್ರೆ, ಆಯ್ತಾ. ನಾನು ಆಗ್ಲೇ ಹೇಳಿದೆ, ಈ ಬೇರೆ ಸಮುದಾಯಗಳಿಗೆ ಅವರವರ ಜಾತಿಯ ನಾಯಕರ ಬಗ್ಗೆ ವಿಶ್ವಾಸ ಇಲ್ಲ. ಸಿದ್ದರಾಮಯ್ಯ ಬಗ್ಗೆ ವಿಶ್ವಾಸ ಇತ್ತು, ನನ್ನ ಪ್ರಕಾರ ಈಗಲೂ ಇದೆ. ಕಾಸ್ಟ್ ಸೆನ್ಸಸ್ ರಿಪೋರ್ಟ್ನ ಅವರು
ಕಾಂತರಾಜ್ ಆಯೋಗದ ವರದಿನೇ ಅಂದರೆ ಮೀನ್ಸ್ ಜಯಪ್ರಕಾಶ್ ಹೆಗಡೆ ಅವರು ಕೊಟ್ಟಂಥದ್ದನ್ನೇ ಒಪ್ಕೋಬೇಕಾಗಿತ್ತು. ಈಗ ಇದನ್ನ ಏನು ಮಾಡ್ತಾರೋ ಇನ್ನೇನೇನು ಸಮಸ್ಯೆ ಬರ್ತಾವೋ ಗೊತ್ತಿಲ್ಲ. ಅದು ಅಟ್ಲೀಸ್ಟ್ ಅದೊಂದನ್ನಾದರೂ ಮಾಡಲಿಲ್ಲ ಅಂತಂದ್ರೆ ಯಾಕೆ ನನಗೆ ಅರ್ಥ ಆಗಿಲ್ಲ. ನೋಡಿ, ಕಾಂತರಾಜ್ ಆಯೋಗ ನೋಡಿ, ನೀವು 5 ವರ್ಷದ ಹಿಂದಿನ ರಾಹುಲ್ ಗಾಂಧಿ ಅವರ ಭಾಷಣಗಳನ್ನು ನೋಡಿ, ಅವ್ರು ಯಾವತ್ತೂ ಕೂಡ ಕಾಸ್ಟ್ ಸೆನ್ಸಸ್ ಬಗ್ಗೆ ಮಾತಾಡಿರಲಿಲ್ಲ, OBCಗಳ ಬಗ್ಗೆ ಮಾತಾಡಿರ್ಲಿಲ್ಲ. ಅವ್ರು ಯಾವಾಗ ಮಾತಾಡ್ಲಿಕ್ಕೆ ಶುರು ಮಾಡಿದ್ರು, ಇವರ ಇನ್ಫ್ಲುಯೆನ್ಸ್ ಅದರ ಮೇಲೆ ಇದೆ ಖಂಡಿತ. ಅದು ಕಾಸ್ಟ್ ಸೆನ್ಸಸ್ ಬೇರೆ ಯಾವುದೇ ಕಾಂಗ್ರೆಸ್ ರೂಲ್ ಸ್ಟೇಟ್ ಅಲ್ಲೂ ಮಾಡಿಲ್ಲ, ಬಿಹಾರದಲ್ಲಿ ಅದರ ನಂತರ ಮಾಡಿದ್ರು. ಅದರಿಂದ ಇವರು ರಾಹುಲ್ ಗಾಂಧಿ ಅವರನ್ನು ಕಾನ್ಫಿಡೆನ್ಸ್ ಅಲ್ಲಿ ತಗೊಂಡು, ಅಂದ್ರೆ ಈ ಸರ್ಕಾರ 2023ಕ್ಕೆ ಬಂದ ಕೂಡಲೇ ಫಸ್ಟ್ ಕೆಲಸನೇ ಕಾಂತರಾಜ್ ಆಯೋಗದ ರಿಪೋರ್ಟ್ ಅನ್ನ ಆಗಿದ್ರೆ ಹೋಗ್ಲಿ ಇಂಪ್ಲಿಮೆಂಟ್ ಮಾಡಿಬಿಡ್ಬೇಕಿತ್ತು. ಮಾಡಿದ್ರೆ ನೀವು ಹೇಳಿದ್ದ ಎಲ್ಲವೂ ಕೂಡ ಸರಿಯಾಗ್ತಿತ್ತು ಅದು. ಆದರೆ ಅವರು ಮಾಡಲಿಲ್ಲ. ಅದರ ಪರಿಣಾಮ ಏನಾಯ್ತಂದ್ರೆ ಅದನ್ನು ವಿರೋಧಿಸುವವರ ಕೈ ಮೇಲಾಗ್ಬಿಡ್ತು. ಅವರು ರಾಹುಲ್ ಗಾಂಧಿ ಅವರಿಗೆ ಹೇಳಿ ಇದು ಹಳೆ ರಿಪೋರ್ಟು, ಇದಕ್ಕೆ 10 ವರ್ಷ ಆಗಿದೆ, ಅದು ಇದು ಅಂತ ಹೇಳಿ ಅದನ್ನು ಮೂಲೆಗೆ ತಳ್ಳಿದ್ರು. ಈಗ ನೋಡಿ, 2ನೇ ಸಾರಿ ನೀವು ಸೆನ್ಸಸ್ ಮಾಡೋದಕ್ಕೆ ಎಷ್ಟೆಲ್ಲ ವಿರೋಧ ಬಂತಂದ್ರೆ ಕೊನೆಗೆ ಕೋರ್ಟೇ ಅದನ್ನ ಕನ್ಫ್ಯೂಷನ್ ಅಲ್ಲಿ ತಂದಿಟ್ಬಿಡ್ತು, ಅದು ಆಪ್ಷನಲ್ ಅಂತ. ಇವತ್ತು ಅದು ರಿಪೋರ್ಟ್ ಕೊಟ್ಟರು ಕೂಡ ಆ ರೀತಿಯ ಒಂದು ಕ್ಯಾಂಪೇನ್ ಖಂಡಿತ ನಡೆಯುತ್ತೆ. ಅದನ್ನ ಒಂದು ಈ ಕೆಲವು ನೀವು ಅಹಿಂದ ವರ್ಗದ ಸಚಿವರ ಬಗ್ಗೆ ಹಿಂದಿನ ಪೀರಿಯಡ್ ಅಲ್ಲೂ ಅದನ್ನು ಹೇಳ್ತಾ ಇದ್ರು, ಈ ಅಹಿಂದ ಚಳವಳಿಯನ್ನು ಇವರು ಜೀವಂತವಾಗಿ ಇಡಬೇಕಿತ್ತು ಅಂತ. ಹೌದು, ಅದನ್ನು ಇಡಬೇಕಿತ್ತು. ಅದು ಏನಾಗಿದೆ ಅಂದ್ರೆ ಇವತ್ತು ಈಗ ನೋಡಿ, ನಿನ್ನೆ ಒಂದು ಸ್ವಲ್ಪ ಯಾವನೂರ ವರದಿ ಇದರಲ್ಲಿ ಅವರ ನೆನಪು ಮಾಡಿಕೊಂಡು ಏನೋ ಒಂದು ಮೂಮೆಂಟ್, ಈ ರೀತಿ ಬಿಡಿಯಾಗಿ ನಡೆಯುವುದಲ್ಲ. ಇದು ಇವರ ಸರ್ಕಾರಕ್ಕೆ ನಿಜವಾದ ಬಲ ತಂದುಕೊಡ್ಬೇಕಾಗಿರೋದು ಅಹಿಂದ ಚಳವಳಿನೇ. ಯಾಕೆಂದ್ರೆ ಇವರ ಸ್ಟ್ರೆಂತೇ ಇರೋದು ಅಹಿಂದ ವರ್ಗದ ಮತದಾರರು, ಆಯ್ತಾ, ಅಹಿಂದ ವರ್ಗದ ಮತದಾರರು. ಆ ಅಹಿಂದ ಚಳವಳಿಯನ್ನ ಜೀವಂತವಾಗಿಡುವ ಮೂಲಕನೇ ಇವರು ಈ ಹೈಕಮಾಂಡ ಮತ್ತೊಂದು ಅದರ ಬಗ್ಗೆ ಯಾವುದನ್ನು ತಲೆ ಕೆಡಿಸಿಕೊಳ್ಳದೆ ಅಹಿಂದ ಚಳವಳಿಯನ್ನು. ಸರ್, ಇಟ್ಸ್ ವೆರಿ ಸಿಂಪಲ್. ನಾಳೆ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿರಿ ಅಂದ್ರೆ ಸಿದ್ದರಾಮಯ್ಯ ದಿಢೀರ್ ಹಿಡಿದೋಗ್ಬಿಡ್ತಾರ? ಆಗ ರಿವೋರ್ಟ್ ಆಗಲ್ವಾ? ಆಗ ಪ್ರತಿರೋಧ ತೋರಲ್ವಾ? ಅಥವಾ ನನ್ಗೆ ಇಷ್ಟು ದಿನ ಬೇಕು ಅಂತ ಕೇಳಲ್ವಾ? ಅದೇ ರೀತಿ ಅಷ್ಟೇ ಏನು ಇಚ್ಛಾಶಕ್ತಿಯನ್ನ ಈ ವಿಷಯದಲ್ಲೂ ತೋರಿಸ್ಬೇಕಿತ್ತಲ್ಲ. ನೋಡಿ ಸರ್, ಕಾಸ್ಟ್ ಸೆನ್ಸಸ್ ರಿಪೋರ್ಟ್ ಒಂದೇ ಅಲ್ಲ, ಈ ಏನು ಅಹಿಂದ ವರ್ಗಗಳ ಹಿತವನ್ನ ಎತ್ತಿಡಿಲಿಕ್ಕೆ ಸಿದ್ದರಾಮಯ್ಯ ಈ ಅವಧಿನಲ್ಲಿ ಏನ್ ಮಾಡಿದ್ದಾರೆ ಅನ್ನೋದು ಒಂದು ಬಹಳ ದೊಡ್ಡ ಪ್ರಶ್ನೆ. ನೋಡಿ, ಕಳೆದ ಅವಧಿಯಲ್ಲಿ ಸಿದ್ದರಾಮಯ್ಯನವರದ್ದು ಬಹಳ ದೊಡ್ಡ ಕೊಡುಗೆ ದಲಿತ ಸಮುದಾಯಕ್ಕೆ ಕೊಟ್ಟದ್ದು SCP-TSP ಆಕ್ಟ್ ಆಯ್ತಲ್ಲ, ಅದು ಬಹಳ ದೊಡ್ಡ ಕೊಡುಗೆ. ಇದು ಇಡೀ ದೇಶದಲ್ಲಿ ಇವತ್ತು ಬೇರೆ ಯಾವ ರಾಜ್ಯದಲ್ಲೂ, ಆಂಧ್ರ ಪ್ರದೇಶದಲ್ಲಿ ಬಿಟ್ಟರೆ ಬೇರೆ ಯಾರು ಮಾಡಿಲ್ಲ. ಅದು ಆಂಧ್ರ ಪ್ರದೇಶಕ್ಕಿಂತಲೂ ನಮ್ದು ಬಹಳ ಪ್ರೋಗ್ರೆಸಿವ್. ನನ್ನ ಪ್ರಶ್ನೆ ಈ ಸಲ ಅಲ್ಲ, ಅದೇ ಅಂತದ್ದನ್ನ ಅದು ಒಂದು ದಲಿತ ವರ್ಗಕ್ಕೆ 25% ಪಾಪ್ಯುಲೇಷನ್ಗೆ ಎಫೆಕ್ಟ್ ಆಗುವಂಥದ್ದು. ಅದು ಕಾಂಟ್ರಾಕ್ಟ್ ನಲ್ಲಿ ರಿಸರ್ವ್ ಕೊಟ್ರಿ, ನೀವು ಬಡ್ತಿಯಲ್ಲಿ ರಿಸರ್ವ್ ಕೊಟ್ರಿ, ಮತ್ತು SCP-TSP ಆಕ್ಟ್ ಮಾಡಿದ್ರಿ. ಅಂಥದ್ದೇ ಒಂದು ಬೋಲ್ಡ್ ಆದ ಡಿಸಿಷನ್ ಅನ್ನ ಕಾಂತರಾಜ್ ಆಯೋಗದ ವರದಿಯನ್ನ ಇಂಪ್ಲಿಮೆಂಟ್ ಮಾಡುವ ಮೂಲಕ ಮಾಡಿದ್ರೆ, ಇವರ ಕಾಂತರಾಜ್ ಆಯೋಗದ ವರದಿಯಲ್ಲಿ ಮುಸ್ಲಿಂ ಸಮುದಾಯದ ರಿಸರ್ವೇಶನ್ ಕೂಡ ಅದರಲ್ಲಿ ಇನ್ಕ್ಲೂಡ್ ಆಗುತ್ತೆ. ಅದನ್ನು ಮಾಡಿದ್ರೆ ಈಗ ಇವರು ಮ್ಯಾನಿಫೆಸ್ಟೋದಲ್ಲಿ, ಇದು ಏನು ಔಟ್ ಆಫ್ ಮ್ಯಾನಿಫೆಸ್ಟೋ ಅಲ್ಲ, ಇವರ ಮ್ಯಾನಿಫೆಸ್ಟೋದಲ್ಲಿ ಹೇಳಿದ್ದಾರೆ ಕಾಂತರಾಜ್ ಆಯೋಗದ ವರದಿಯನ್ನ ಜಾರಿಗೆ ತರ್ತೇವೆ ಮತ್ತು ಮೀಸಲಾತಿಯನ್ನು 75%ಗೆ ಏರಿಸ್ತೇವೆ. ನಿನ್ನೆ ಕೂಡ ಹಂಗೆ ಹೇಳಿದ್ದಾರೆ. ಅದೇ ನೀವು ಅದು ಹೇಳೋದಲ್ಲ, ನೀವು ಈಗ ಆದ್ಯತೆ ಮೇಲೆ ಮಾಡಬೇಕಿತ್ತು. ಆಗ ಇಡೀ ಚರ್ಚೆಯ ದಿಕ್ಕು ಇವತ್ತು ಏನಿದೆ, ಇವರ ಪರವಾಗಿ ಆ ಚರ್ಚೆ ಉಟ್ಕೊಳ್ತದೆ. 75% ಮೀಸಲಾತಿ ಏರಿಕೆ ಮತ್ತು ಕಾಸ್ಟ್ ಸೆನ್ಸಸ್ ಅನ್ನ ರಿಪೋರ್ಟ್ ಅನ್ನು ಇಂಪ್ಲಿಮೆಂಟ್ ಮಾಡಿದ್ರು. ಇವ್ರು ಯಾರಿಗಾಗಿ ಹೆದರ್ಬೇಕಂತ ನನಗೂ ಗೊತ್ತಾಗ್ತಾ ಇಲ್ಲ. ನನಗೆ ಗೊತ್ತಿಲ್ಲ ಯಾಕೆ ಹಿಂಜರಿತಾ ಇದಾರೆ ಅಂತ. ಒಂದ ಹೈಕಮಾಂಡ್ ಹೇಳಿರ್ಬೇಕು, ಇಲ್ಲದಿದ್ರೆ ಅವರ ಪಕ್ಷದ ಒಳಗಡೆ ಒಂದು ಒತ್ತಡ ಇರಬೇಕು. ಅಂತದಿದ್ರೆ ಅದು ಇದ್ದೇ ಇರುತ್ತೆ. ಆ ಒತ್ತಡವನ್ನ ನಿವಾರಿಸಿಕೊಂಡು ಮೆಟ್ಟು ನಿಂತು ಕೆಲಸ ಮಾಡಬೇಕು. ಈಗ ಏನ್ ನೋಡಿ, ಹಾವನೂರು ಆಯೋಗದ ವರದಿ ಬಂದಾಗ್ಲೂ ಹಂಗೆ ಇತ್ತು, ಮಿಲ್ಲರ್ ಕಮಿಷನ್ ರಿಪೋರ್ಟ್ ಬಂದಾಗ್ಲೂ ಇತ್ತು, ಮಂಡಲ್ ಕಮಿಷನ್ ರಿಪೋರ್ಟ್ ಬಂದಾಗ್ಲೂ ಇತ್ತು. ಇವತ್ತು ನಾನು ಅವರ ಹತ್ರ ಒಮ್ಮೆ ಮಾತಾಡಿದಾಗ ಇದನ್ನು ಹೇಳಿದೆ, ವಿ ಪಿ ಸಿಂಗ್ ಎಷ್ಟು ದಿನ ಪ್ರಧಾನಿಯಾಗಿದ್ದಾರೆ ಅನ್ನೋದು ಮುಖ್ಯ ಅಲ್ಲ, ಅವರು ಎಷ್ಟು ದಿನ ಹೋದ್ರು. ಇವತ್ತು ಮಂಡಲ್ ವರದಿ ಇಂಪ್ಲಿಮೆಂಟ್ಗೆ VP ಸಿಂಗ್ ಶಾಶ್ವತವಾಗಿ ಉಳಿದು ಬಿಟ್ಟಿದ್ದಾರೆ. ಇವತ್ತು ನಾವು ದೇವರಾಜ ಅರಸು ನೆನೆಸ್ಕೊಳ್ಳೋದು ಬೇರೆ ಎಲ್ಲಾ ಕಾರ್ಯಕ್ರಮಗಳಿದೆ, 2 ಮುಖ್ಯ ಕಾರ್ಯಕ್ರಮಗಳಿಗೆ ನೆನೆಸ್ಕೊಳ್ತೇವೆ. ಒಂದು ಹಾವನೂರು ಆಯೋಗದ ವರದಿ, ಇನ್ನೊಂದು ಭೂ ಸುಧಾರಣೆ ಅಲ್ವಾ. ಸೊ ಈಗ ಇವರ ಮೊದಲ ಅವಧಿಯನ್ನು ನೆನಪು ಮಾಡ್ಕೊಳ್ಳೋದು, ನನ್ನ ಪ್ರಕಾರ ನೆನಪು ಮಾಡ್ಕೊಳ್ಬೇಕು, ದಲಿತ ಸಮುದಾಯ ಕೊಟ್ಟ ಕೊಡುಗೆ SCP-TSP ಆಕ್ಟ್, ರಿಸರ್ವೇಶನ್ ಇನ್ ಗವರ್ಮೆಂಟ್ ಕಾಂಟ್ರಾಕ್ಟ್. ಅದು ಈ 2ನೇ ಅವಧಿಯಲ್ಲಿ ಇವರು ಇದು ಕಾಂತರಾಜ್ ಆಯೋಗದ ರಿಪೋರ್ಟ್ ಅನ್ನ ಇಂಪ್ಲಿಮೆಂಟ್ ಮಾಡಿ ಅದರ ಆಧಾರದಲ್ಲಿ 75% ಮೀಸಲಾತಿ ಹೆಚ್ಚು ಅನ್ನೋ ಒಂದು ರೆಸೊಲ್ಯೂಷನ್ ಪಾಸ್ ಮಾಡಿ ಬಿಟ್ಟಿದ್ರೆ
ಅದು ಮುಂದೆ ಯಾವ ರೀತಿಯ ಚರ್ಚೆ ಹೋಗುತ್ತೆ ಗೊತ್ತಿಲ್ಲ. ಈಗಲೂ ಕಾಲ ಮಿಂಚಿಲ್ಲ ನನ್ನ ಪ್ರಕಾರ. ಹೌದು, yes. ಇವರೀಗ ಆದ್ಯತೆಯಿಂದ ಮಾಡಬೇಕಾಗಿರೋದು ಆ ಕೆಲಸವನ್ನು ಮಾಡ್ಬೇಕು. ನೋಡಿ, ಅದಕ್ಕೆ ಸದ್ಯಕ್ಕೆ ಅದಕ್ಕೆ ಬಹಳ ದೊಡ್ಡ ಬಜೆಟ್ ಬೇಕಾಗಿಲ್ಲ. ಈಗ ನೀವು ಅದನ್ನ ಒಪ್ಕೊಂಡು ಬಿಟ್ರೆ ಬಜೆಟ್ ಒಪ್ಕೊಂಡು ಬಿಟ್ರೆ ಇಲ್ಲ ಅದನ್ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಬಜೆಟ್ ಏನ್ ಬೇಕಾಗಿಲ್ಲ. ಅದು ಒಂದು ಎಮೋಷನಲ್ ಇಶ್ಯೂ. ಅದು 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 ಅದರಷ್ಟಕ್ಕೆ ಆಗುತ್ತೆ. ಅದು ಅದರಲ್ಲಿ ದೊಡ್ಡ ಫೈನಾನ್ಷಿಯಲ್ ಅದರಲ್ಲಿ ಇಲ್ಲ. ಅದು ಅದರಿಂದ ಅದನ್ನು ಮಾಡ್ಬೋದು ಈಗಲೂ ಮಾಡ್ಬೋದು. ಬಹುಶಃ ಅದು ಯಾಕೆ ಅದನ್ನ ಅವ್ರು ಹಿಂಜರಿತಾ ಇದ್ದಾರೆ ಅಂತ ನನಗೂ ಅರ್ಥ ಆಗ್ತಾ ಇಲ್ಲ. ಅದು ಬಹಳ ಪ್ರಮುಖ. ಈಗ 2.5 ಈಗ ಮಾಡಿದ್ರೆ ರಾಜಕೀಯವಾಗಿ ಕೂಡ ಅವರಿಗೆ ಅನುಕೂಲ ಆಗುವಂಥದ್ದು. ಅದನ್ನು ಮಾಡಿದ್ರೆ ಇಡೀ ನಮ್ಮ ಚರ್ಚೆ ದಿಕ್ಕೆ ಬದಲಾಗ್ಬಿಡುತ್ತೆ. ನೋಡಿ, ವಿ.ಪಿ. ಸಿಂಗ್ ಇಂಪ್ಲಿಮೆಂಟ್ ಮಾಡಿರೋದು ನನ್ನ ಪ್ರಕಾರ ಹಿಂದುಳಿದ ಜಾತಿ ಮೇಲೆ ಬಹಳ ಅಭಿಮಾನದಿಂದ ಅಲ್ಲ. ಅವರಿಗೆ ಕಮಂಡಲ್ ಚಳವಳಿ ನಡೆದಾಗ ಅದನ್ನು ಕೌಂಟರ್ ಮಾಡ್ಲಿಕ್ಕೆ ಒಂದು ಬೇಕಿತ್ತು. ಅವರು ಮಂಡಲ್ ತಂದರು. ಅದು ಕಮಂಡಲ್ ವಿರುದ್ಧನೇ ಮಂಡಲ್ ಆಗಿರುವುದಲ್ವಾ. ಎಲ್ಲಾ ರಾಜಕಾರಣಿಗಳು ಕೂಡ ಕೆಲವು ಸಂದರ್ಭದಲ್ಲಿ, ಅನಿವಾರ್ಯ ಸಂದರ್ಭಗಳಲ್ಲಿ ಇಂಥ ಬೋಲ್ಡ್ ಡಿಸಿಷನ್ ತಗೊಳ್ತಾರೆ. ಅದರ ಪರಿಣಾಮ ಸಮಾಜದ ಮೇಲೆ ಒಳ್ಳೇದಾಗುತ್ತೆ. ಉದ್ದೇಶ ಏನೇ ಇರ್ಬೋದು, ಅವರು ಅದರಲ್ಲಿ ರಾಜಕೀಯದ ಉದ್ದೇಶನೇ ಇರ್ಬೋದು. ಸೊ ಇವತ್ತು 2.5 ವರ್ಷ ಆಗಿದ್ದಾಗ ಈ ಸಂದರ್ಭದಲ್ಲಿ ಈ ಅಧಿಕಾರ ಬದಲಾವಣೆ ಆಗುತ್ತೆ, ಮತ್ತೊಂದಾಗುತ್ತೆ, ಅಧಿಕಾರ ಹಂಚಿಕೆ ಆಗುತ್ತೆ ಅನ್ನೋ ಯುದ್ಧದಲ್ಲಿ ಸಿದ್ದರಾಮಯ್ಯನವರು ಈಗ ಈ ಮೀಸಲಾತಿಗೆ ಸಂಬಂಧಿಸಿದಾಗೆ ನೀವು ಹೇಳಿದಾಗೆ ಹಿಂದುಳಿದವರು, ಅತಿ ಹಿಂದುಳಿದವರು, ನೋಡಿ ಬಿಹಾರದ ಇಲೆಕ್ಷನ್ ಅಲ್ಲಿ ಎಲ್ಲರೂ ಬಹಳ ನಿತೀಶ್ಗೆ ಯಾಕೆ ಕೊಟ್ರು 2005ರಲ್ಲಿ ಅವರು ಅಧಿಕಾರಕ್ಕೆ ಬಂದ ಕೂಡಲೇ ಇಡೀ ದೇಶದಲ್ಲಿ ಮೊದಲ ಬಾರಿಗೆ ಹಿಂದುಳಿದವರು ಮತ್ತು ಅತಿ ಹಿಂದುಳಿದವರನ್ನು ಸಪರೇಟ್ ಮಾಡಿ ಅದಕ್ಕೆ ಸಪರೇಟ್ ರಿಸರ್ವೇಶನ್ ಕೊಟ್ರೆ ಎನ್ನುವುದನ್ನು ಎಲ್ಲರೂ ಮರೆತು ಬಿಟ್ಟಿದ್ದಾರೆ. ಇಡೀ ದೇಶದಲ್ಲಿ ನಾನು ಹೇಳ್ತೇನೆ, ಇವತ್ತು ಇಡೀ ದೇಶದಲ್ಲಿ ಮೊದಲ ಬಾರಿ 2005ರಲ್ಲಿ ನಿತೀಶ್ ತಂದ್ರು. ಅದರಲ್ಲಿ ಮುಸ್ಲಿಮರಿಗೂ, ಈ ಪಸ್ಮಂದ ಮುಸ್ಲಿಂ ಎಲ್ಲ ಇರ್ತಾರಲ್ಲ ಅವರಿಗೆ ಕೊಟ್ಟರು, ದಲಿತ್ ಅವರಿಗೆ ಕೊಟ್ಟರು. ಅದರ ನಂತರ ಮೊನ್ನೆ 2023ರಲ್ಲಿ ಆ ರಿಸರ್ವೇಶನ್ ಮತ್ತೆ ಹೈಕ್ ಮಾಡಿದ್ರು ಕಾಸ್ಟ್ ಸೆನ್ಸಸ್ ಬಂದಾಗ. ಇದರ ಬಗ್ಗೆ ಎಲ್ಲೂ ಚರ್ಚೆ ಆಗ್ತಾ ಇಲ್ಲ. ಆದ್ರೆ ಇಂಥದ್ದಿದೆಯಲ್ಲ, ಇದು ಟಿವಿ ಡಿಬೇಟ್ಗಳಲ್ಲಿ, ಪತ್ರಿಕೆಗಳಲ್ಲಿ ಚರ್ಚೆ ಆಗುದಿಲ್ಲ. ಬಟ್ ತಳ ಮಟ್ಟದಲ್ಲಿ ಇದರ ಎಫೆಕ್ಟ್ ಆಗುತ್ತೆ. ಇವತ್ತು 50% ಅಲ್ಲಿ ಮಹಿಳೆಯರಿಗೆ ಮೀಸಲಾತಿ ಕೊಟ್ಟದ್ದು, EBCಗೆ ಮೀಸಲಾತಿ ಕೊಟ್ಟದ್ದು ನಮ್ಮ ಕಣ್ಣೆದುರಿಗೆ ಇದೆ. ಬಿಹಾರದಲ್ಲಿ ಬಹಳ ದೊಡ್ಡ ಒಂದು ಅಭಿವೃದ್ಧಿಯ ಶಕೆಯನ್ನು ಪ್ರಾರಂಭ ಆಗಿಲ್ಲ. ಆದರೆ ಇದು ನಡೆದಿದೆ ಒಳಗಡೆಯಿಂದ. ಸುಮಾರು ಲಕ್ಷಾಂತರ ಜನರಿಗೆ ಉದ್ಯೋಗದ ಒಂದು ಅವಕಾಶಗಳು ಸಿಗುತ್ತೆ. ಅವರಿಗೆ ಅದು ಮೀಸಲಾತಿಯ ಒಂದು ಬಲ ಬಂದುಬಿಟ್ಟಿದೆ ಅವರಿಗೆ. ಅಂಥದ್ದು ಇದು ನಮ್ಮ ಕಣ್ಣೆದುರಿಗೆ ಇದೆ. ಅದು ಅಂಥದ್ದನ್ನು ಯಾರೊಂದು ಮಾಡಿದ್ರೆ ಬಹುಶಃ ಸಿದ್ದರಾಮಯ್ಯ 2ನೇ ಅವಧಿ ಕೂಡ 1ನೇ ಅವಧಿಗಿಂತ ಚೆನ್ನಾಗಿತ್ತು ಅಂತ ನಿಮ್ಮಂಥವರು ಕಾಂಪ್ಲಿಮೆಂಟ್ ಮಾಡುವಂತ ಅವಕಾಶ ಬರ್ಬೋದು ಅಂತ ನನಗೆ ಅನಿಸ್ತು. ಕಾಂಪ್ಲಿಮೆಂಟ್ ಇರಲಿ. ನನ್ನ ಕಾಮೆಂಟ್ ಏನು ಅಂತ ಹೇಳ್ತೀನಿ, ಏನಂದ್ರೆ ಹಿಂದೆ ನಾನು ಅದನ್ನೊಂದ್ಸಲ ಕಾಲಮಲ್ಲಿ ಬರೆದಿದ್ದೆ, ನಮ್ಮದು ವಾರ್ತಾ ಭಾರತಿನಲ್ಲಿ ಪ್ರಕಟ ಆಗುವಂಥ ಆನ್ ದಿ ರೆಕಾರ್ಡ್ ಕಾಲಮ್ನಲ್ಲಿ. ಏನಪ್ಪ ಅಂದರೆ, ಸಿದ್ದರಾಮಯ್ಯ ಈ ಎಲ್ಲ ಒತ್ತಡಗಳನ್ನು ಮೆಟ್ಟಿ ನಿಂತು ಜಾತಿ ಜನಗಣತಿ ವರದಿಯನ್ನು ಜಾರಿ ಮಾಡಿದ್ರೆ ಹೀರೋ ಆಗ್ತಾರೆ ಅಂತ ಆಗ ಇತಿಹಾಸ ಸ್ಮರಿಸುತ್ತೆ. ಒಂದೊಮ್ಮೆ ಮಾಡದೇ ಇದ್ದರೆ ಖಳನಾಯಕ ಆಗ್ತಾರೆ ಅಂತ ಅದನ್ನು ರಿಪೀಟ್ ಮಾಡ್ತಾ ಈ ಕಾರ್ಯಕ್ರಮವನ್ನು, ಈ ಸರಣಿಯನ್ನು, ಈ ಮೊದಲ ಕಂತನ್ನು ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಈ ವಿಡಿಯೋವನ್ನು ಶೇರ್ ಮಾಡಿ. ಥ್ಯಾಂಕ್ ಯು.